ಅಮ್ಮ, ಏನು? ನಾವು ನೀರ ಮುಟ್ಟುವವರಲ್ಲ. ಯಾಕೋ? ಬೇರೆ ಏನನ್ನೂ ಎಣಿಸಿಕೊಳ್ಬೇಡಿ. ಇನ್ನೊಂದೆಡೆಯಲ್ಲಿ ನಾವು ನೀರು ಕುಡಿಯಬೇಕು ಅಂತಾದ್ರೆ ನೀರು ಕೊಟ್ಟವರ ಕುಲಗೋತ್ರ, ತಂದೆ ತಾಯಿ, ಬಂಧು ಬಳಗ ಇವನ್ನು ತಿಳಿದು ಆಮೇಲೆ ನಾವು ನೀರು ಮುಟ್ಟುವವರು. ಹೇಳಬಹುದೇ ತಾಯಿ? ವಿಚಾರವನ್ನ ಏನೋ ತಿಳಿಸಬಹುದು, ಆದ್ರೆ ಕೇಳುವ ತಾಳ್ಮೆ ನಿಮ್ಮಲ್ಲಿ ಇದೆಯೇ? ಖಂಡಿತ ಇದೆ. ಬಹಳ ದೀರ್ಘವಾಗಿರುವ ನಮ್ಮ ವಿಚಾರವನ್ನು ಚುಟುಕಾಗಿ ಹೇಳುತ್ತೇನೆ, ಆದೀತಮ್ಮ. ಕೇಳಿ. ವರ್ಣದೋಳು ಮೇಲೆ ನಿಜಿದಾಗೆ, ವರ್ಣದೋಳು ಮೇಲೆ ನಿಜಿದಾಗೆ, ಸುವರ್ಣ ಕೇದಿಗೆಯಳ ಚರಿದ ಸುವರ್ಣ ಕೇದಿಗೆಯಳ ಚರಿದ ಕುಲವಾಣಿತವ ಕಿವಿಗೊಟ್ಟು ಕೇಳಿರಿ ವರ್ಣಿಸುವುದ. ಅಯ್ಯ ಅಮ್ಮ, ನಾನು ಹೇಳುವ ವಿಚಾರವನ್ನು ಕಿವಿಗೊಟ್ಟು ಕೇಳಬೇಕು. ಆಯ್ತಮ್ಮ. ಒಂದಾನೊಂದು ಕಾಲದಲ್ಲಿ ಕಾಂಜವ ಹಾಗೂ ಕೀಂಜವ ಎನ್ನುವಂತಹ ಹಕ್ಕಿಗಳಿದ್ದವಂತೆ. ಅವುಗಳು ಸಂಬಂಧದಲ್ಲಿ ಅಣ್ಣ ಹಾಗೂ ತಂಗಿ. ಲೋಕದಲ್ಲಿ ಇತರ ಪ್ರಾಣಿ ಪಕ್ಷಿಗಳು ಸಂಸಾರವನ್ನು ನಡೆಸುತ್ತಿರುವುದನ್ನು ಕಂಡು ತಾವು ಸಂಸಾರಿಗಳಾಗಬೇಕೆನ್ನುವಂತಹ ಮಹದಾಸೆಯನ್ನು ಹೊತ್ತವು. ಹಾಗೆ ಬ್ರಹ್ಮದೇವನಲ್ಲಿಗೆ ಹೋಗಿ ಅಪ್ಪಣೆಯನ್ನೂ ಪಡೆದುಕೊಂಡವು. ಹೀಗೆ ಸುಖದ ಸುಪ್ಪತ್ತಿಗೆಯಲ್ಲಿ ಇರುವಾಗ ಒಂದು ಕಾಲಕ್ಕೆ ಹೆಣ್ಣು ಹಕ್ಕಿ ಗರ್ಭಿಣಿಯಾಯಿತು. ಹೌದೌದು. ಆ ಹೆಣ್ಣು ಹಕ್ಕಿಯ ಆಸೆ ಒಂದಿತ್ತಂತೆ. ಏನು? 7 ಸಾಗರದ ಆಚೆ ಇರುವಂತಹ ಸ್ವರ್ಣ ಕಮಲದಲ್ಲಿ ಅಡಕವಾಗಿರುವ ಮಧುವನ್ನು ತಿನ್ನಬೇಕು ಅಂತ. ಹೆಣ್ಣಿನ ಆಸೆಯನ್ನು ಈಡೇರಿಸುವುದಕ್ಕೆ ಬೇಕಾಗಿ ಗಂಡು ಹಕ್ಕಿಯು ಹಾರಾಡಿಕೊಂಡು 7 ಸಮುದ್ರವನ್ನ ದಾಟಿ ಆ ಸ್ವರ್ಣ ಕಮಲದಲ್ಲಿರುವಂತಹ ಮಧುವನ್ನು ತರುವುದಕ್ಕಾಗಿ ಹೋಯಿತು. ಹೋಗಿ ಸೇರಿದಂತಹ ಹೊತ್ತಿಗೆ ಮುಸ್ಸಂಜೆಯಾಯಿತು. ಪ್ರಕೃತಿಯ ನಿಯಮದಂತೆ ಅರಳಿದ್ದಂತಹ ತಾವರೆ ಮುದುಡಿತು. ಹೌದು. ಆ ಹೊತ್ತಿಗೆ ಗಂಡು ಹಕ್ಕಿ ತಾವರೆಯ ಒಳಗೆ ಇದ್ದು ಬಿಟ್ಟಿತು. ಇತ್ತ ಕಡೆ ಹೆಣ್ಣು ಹಕ್ಕಿಯು ತನ್ನ ಗಂಡನು ಬಾರದೇ ಇದ್ದಂತಹ ಕೊರಗಿನಲ್ಲಿ ಕರಗಿತು. ಆ ಹೊತ್ತಿಗೆ ಹರಕೆಯೊಂದನ್ನು ಹೇಳಿಕೊಂಡಿತಂತೆ. ಏನು? ಸಮಯಕ್ಕೆ ಸರಿಯಾಗಿ ನನ್ನ ಗಂಡ ಹಿಂತಿರುಗಿ ಬಂದರೆ ನಾನಿಡುವಂತಹ ಮೊದಲನೆಯ ಮೊಟ್ಟೆಯನ್ನು ನಿನಗೆ ಕೊಡುತ್ತೇನೆ. ಹೌದು. ಮಾರನೆಯ ದಿನ ಸೂರ್ಯೋದಯದ ಕಾಲಕ್ಕೆ ತಾವರೆ ಅರಳಿಕೊಂಡಿತು. ಮಧುವನ್ನ ಹಿಡಿದುಕೊಂಡು ಗಂಡು ಹಕ್ಕಿ ಹಿಂತಿರುಗಿ ಬಂತು. ಆಮೇಲೆ ಹೆಣ್ಣಿನ ಆಸೆ ಈಡೇರಿತು. ಕಾಲಕ್ರಮೇಣ ಹೆಣ್ಣು ಹಕ್ಕಿ ಮೊಟ್ಟೆಯನ್ನಿಟ್ಟಿತು. ಹೇಳಿದ ಹರಕೆಯಂತೆ ಮೊಟ್ಟೆಯನ್ನು ದೇವರಿಗೆ ಸಮರ್ಪಿಸಬೇಡುವೆ? ಕೊಕ್ಕಿನಲ್ಲಿ ಚುಚ್ಚಿದರೆ ಅದು ಎಂಜಲಾಗುತ್ತದೆ. ಕಾಲಲ್ಲಿ ಹಿಡಿದುಕೊಂಡು ಹೋಗೋಣವೇ ಮೈಲಿಗೆ ಆಗುತ್ತದೆ. ಹಾಗೆಂದು ಬಹಳ ಆಲೋಚಿಸಿ ತಮ್ಮ ಈರುವರ ರೆಕ್ಕೆಗಳನ್ನು ಜೋಡಿಸಿ ಆ ರೆಕ್ಕೆಯ ಮೇಲೆ ಮೊಟ್ಟೆಯನ್ನು ಇಟ್ಟು ಹಾರಾಡಿಕೊಂಡು ಸಮುದ್ರ ಮಾರ್ಗದ ಮೇಲೆ ಹೋದರಂತೆ. ಹಾಗೆ ಹೋಗುತ್ತಿರುವಾಗ ದುರಾದೃಷ್ಟವಶಾತ್ ಮೊಟ್ಟೆ ಜಾರಿ ಸಮುದ್ರಕ್ಕೆ ಬಿದ್ದು ಬಿಟ್ಟಿತ್ತು. ಹೌದು. ಹೀಗೆ ನೊಂದಂತಹ ಹಕ್ಕಿಗಳು ಪ್ರಯಾಣವನ್ನ ಬೆಳೆಸಿದವು. ಆದರೆ ಬಿದ್ದಂತಹ ಮೊಟ್ಟೆ ಏನಾಯಿತು ಎನ್ನುವ ಪ್ರಶ್ನೆ ಮೂಡುವುದಿಲ್ಲವೇ? ಅಲ್ವೇ? ಕತೆ ಇದೆ. ಓಬಣ್ಣ ಭಟ್ರು ಅಂತ ಒಬ್ಬರಿದ್ರು. ದಿನನಿತ್ಯದ ಅವರ ಆ ಪೂಜೆಗೆ ಬೇಕಾಗಿ ನದಿ ಸ್ನಾನವನ್ನು ಗೈಯುವುದಕ್ಕೆ ಸಮುದ್ರದ ಬಳಿ ಬಂದಾಗ ಸಮುದ್ರದಲ್ಲಿ ಸ್ನಾನವನ್ನು ಮುಗಿಸಿ ಇನ್ನೇನು ಒಂದು ಬಿಂದಿಗೆ ನೀರು ತಗೊಂಡು ಹೋಗುವ ಅಂತ ಬಿಂದಿಗೆಯನ್ನು ಸಮುದ್ರದಲ್ಲಿ ಇಟ್ರೆ ಎಲ್ಲಿಂದಲೋ ತೇಲಿ ಬಂದಂತಹ ಮೊಟ್ಟೆ ಬಿಂದಿಗೆಯನ್ನು ಸೇರಿತು. ಬ್ರಾಹ್ಮಣರಿಗೆ ಮೊಟ್ಟೆ ತ್ಯಾಜ್ಯ ಅಲ್ವೇ? ಹಾಗಾಗಿ ಮೊಟ್ಟೆಯನ್ನು ಮತ್ತೆ ಸಮುದ್ರಕ್ಕೆ ಎಸೆದರು. ಮತ್ತೊಂದು ಕಡೆಗೆ ಹೋಗಿ ನೀರನ್ನು ತುಂಬಿಸಿಕೊಂಡ್ರೆ ಆ ಮೊಟ್ಟೆ ತೆವಳಿ ಮತ್ತೆ ಬಿಂದಿಗೆಗೆ ಬಂದು ಬಿತ್ತು. ಹೀಗೆ ಬಹಳ ಪ್ರಯತ್ನ ಮಾಡಿ ಮೊಟ್ಟೆಯನ್ನು ಎಸೆಯುವುದಕ್ಕೆ ಪ್ರಯತ್ನಿಸಿದ್ರು. ಆಗಾಗ ಮೊಟ್ಟೆ ಹಿಂತಿರುಗಿ ಬರುವುದನ್ನು ಕಂಡಂತಹ ಭಟ್ರು ಇದರಲ್ಲಿ ಏನೋ ವಿಶೇಷತೆ ಇರಬೇಕು ಅಂತ ತಿಳ್ಕೊಂಡ್ರು. ಮೊಟ್ಟೆಯನ್ನು ಹಾಗೆ ಮನೆಗೆ ಕೊಂಡು ಹೋದ್ರು. ಒಂದು ಪೆಟ್ಟಿಗೆಯಲ್ಲಿ ಮುಚ್ಚಿಟ್ರು. ಮುಚ್ಚಿಟ್ಟ ಭಟ್ರಿಗೆ ಮೊಟ್ಟೆಯ ವಿಚಾರವೇ ಮರ್ತು ಹೋಯ್ತು. ಹೌದು. ಬಹಳ ಸಮಯಗಳ ಬಳಿಕ ಮನೆಯಲ್ಲಿ ಎಲ್ಲಿಯೋ ಒಂದು ಮಗು ಅಳುವ ಶಬ್ದ ಕೇಳಿ ಬಂತು. ಹೌದು. ಇವರಿಗೆ ಗಲಿಬಿಲಿ ಆಯ್ತು. ಯಾರ ಮಗು ಇದ್ದು ಅಪ್ಪ? ನಮ್ಮನೇಲಿ ಮಕ್ಕಳು ಇಲ್ವಲ್ಲ, ಮಗು ಕೂಗುವ
ಆ ಧ್ವನಿ ಎಲ್ಲಿಂದ ಬಂತು ಅಂತ ಮನೆ ಇಡೀ ಹುಡುಕಾಡಿ ಆ ಬಳಿಕ ಆ ಪೆಟ್ಟಿಗೆಯ ಬಾಗಿಲನ್ನು ತೆಗೆದ್ರು ನೋಡಿದ್ರೆ ಮೊಟ್ಟೆ ಇಲ್ಲ. ಮೊಟ್ಟೆಯ ಜಾಗದಲ್ಲಿ ಒಂದು ಚಂದದ ಮಗು ಹೆಣ್ಣು ಮಗು. ಹೌದೇ? ಹೌದು. ಆಶ್ಚರ್ಯ ಆಯ್ತು ಭಟ್ರಿಗೆ. ಹಾಗೆ ಆ ಮಗುವಿನ ರೂಪವನ್ನ ನೋಡಿ ಸುವರ್ಣ ಕೇದಗೆ ಎನ್ನುವಂತಹ ಹೆಸರನ್ನಿಟ್ರು. ಏನೆಂದು? ಸುವರ್ಣ ಕೇದಗೆ. ಆಯ್ತಾ, ಹೆಣ್ಣು ಚಂದದಲ್ಲಿ ಬೆಳೆಯತೊಡಗಿದ್ಲು. ಆದ್ರೆ ಈ ಬ್ರಾಹ್ಮಣರಲ್ಲಿ ಒಂದು ನಿಯಮ ಇದೆಯಂತೆ, ಪದ್ಧತಿ. ಹೌದು. ಏನು? ಹುಟ್ಟಿದಂತಹ ಹೆಣ್ಣು ಮಗು ಹೆಣ್ಣು ಹೋಗಿ ಹೆಂಗಸಾಗುವ ಮೊದಲು ಮದುವೆ ಆಗಬೇಕು, ಋತುಮತಿ ಆಗುವ ಮೊದಲೇ ಮದುವೆ ಆಗಬೇಕು. ಇಲ್ಲದೆ ಇದ್ರೆ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಕಾಡಿಗೆ ಬಿಟ್ಟು ಬರಬೇಕು ಮನೆಯವರು. ಇದೊಂದು ಪದ್ಧತಿ ಅವರಲ್ಲಿ. ಈಗ ಪ್ರಾಯಕ್ಕೆ ಬಂದಿರುವಂತಹ ಹೆಣ್ಣು ಮಗಳು ಮದುವೆ ಮಾಡಿಸಬೇಕು ಎನ್ನುವಂತಹ ಆಲೋಚನೆ ಅವರಿಗಿತ್ತು. ಆದ್ರೆ ಏನು ಮಾಡೋಣ, ಮದುವೆಗೆ ಮೊದಲೇ ಆ ಹುಡುಗಿ ಋತುಮತಿ ಆದ್ಲು. ಪದ್ಧತಿಯಂತೆ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಓಬಣ್ಣ ಭಟ್ರು ಕಾಡಿಗೆ ಬಿಟ್ಟು ಬಂದ್ರು. ಮಗಳೆಂಬ ಮಮತೆಯನ್ನು ತೊರೆದು ಕಾಡಿಗೆ ಬಿಟ್ರು. ಅಲ್ಲ, ಆ ಮಗು ಅನಾಥವಾಗ್ಲಿಲ್ವೇ? ಕಾಡಿನಲ್ಲಿ ಅನಾಥಳಾಗಿದ್ದಂತಹ ಮಗುವಿನ ಆರ್ತನಾದವನ್ನು ಕೇಳಿ ಬೆರ್ಮು ವೈದ್ಯ ಎನ್ನುವ, ಅಂದ್ರೆ ನಮ್ಮ ಜಾತಿಯವ, ಹೀಗೆ ಮುರ್ತೆಗಾಗಿ ಕಾಡಿಗೆ ಹೋದಾಗ ಈ ಅಳಲನ್ನು ಕೇಳಿ ಮರದಿಂದ ಇಳಿದು ಬಂದು ನೋಡುವಾಗ ಹೆಣ್ಣು ಮಗು. ಯಾರದ್ದೋ ಏನು, ದೇವರೇ ಕೊಟ್ಟ ಪ್ರಸಾದ ಅಂತ ತಿಳಿದು ಆ ಹೆಣ್ಣಿನ ತಲೆಗೆ ಬಟ್ಟೆಯನ್ನು ಕಟ್ಟಿ ತನ್ನದಾದಂತಹ ವಸ್ತುಗಳೇನಿದೆಯೋ ಅದೆಲ್ಲವನ್ನು ಆಕೆಯ ತಲೆಯಲ್ಲಿರಿಸಿ ನೇರ ಮನೆ ಕರ್ಕೊಂಡು ಬಂದಂತೆ. ಮನೆ ಕರ್ಕೊಂಡು ಬಂದಂತಹ ಈತ ಮುದ್ದಿನಿಂದ ಸಾಕಿದ. ಹೌದು. ಹುಟ್ಟಿದ್ದು ಬ್ರಾಹ್ಮಣರ ಮನೆಯಲ್ಲಿ, ಬೆಳೆದದ್ದು ನಮ್ಮ ಜಾತಿಯವರ ಮನೆಯಲ್ಲಿ. ಹಾಗಾಗಿ ಬ್ರಾಹ್ಮಣರು ಇಟ್ಟಂತಹ ಸುವರ್ಣ ಕೇದಗೆ ಎನ್ನುವಂತಹ ಹೆಸರನ್ನು ತೆಗೆದು ದೇವಿ ಬೈದೇದಿ ಎನ್ನುವಂತಹ ಹೆಸರನ್ನು ಇರಿಸಿದಳಂತೆ. ಹಾಗೆ ಬಹಳ ವರ್ಷಗಳ ಬಳಿಕ ಪ್ರಾಯ ಪ್ರಬುದ್ಧೆಯಾದಂತಹ ದೇವಿಗೆ ಮದುವೆ ಮಾಡಿಸಬೇಕೋ ಬೇಡವೋ? ಮಾಡಲೇಬೇಕಲ್ಲ. ಬಹಳ ಆಲೋಚನೆ ಮಾಡಿ ಯೋಗ್ಯತಾವಂತನಾಗಿರುವಂತಹ ಕರ್ಗಲ್ಲು ತೋಟದ ಕಾಂತಣ್ಣನಿಗೆ ಕೊಟ್ಟು ಮದುವೆ ಮಾಡಿಸಿಕೊಟ್ರು. ಆ ಬಳಿಕ ಹೀಗೆ ಒಂದು ದಿನ ಅವರ ಸಂಸಾರ ನಡೆಯುತ್ತಿದ್ದಂತಹ ವೇಳೆಯಲ್ಲಿ ಅವರ ದಾಂಪತ್ಯದ ಪ್ರತೀಕವಾಗಿ ಹುಟ್ಟಿದ ಮೊದಲನೆಯ ಮಗಳು ನಾನು. ಹಾಗಾದ್ರೆ ನಿಮಗೆ ಎರಡನೇ ಮಗು ಅಲ್ಲಿ ಇದೆ ಅಂತ ಗೊತ್ತಿಲ್ವೇ? ಕೇಳಿ. ನುಡಿವೆನು ಮುಂದಣ ಕಥೆಯ ಕೇಳಿರಯ್ಯ, ನುಡಿವೆನು ಮುಂದಣ ಕಥೆಯ ಕೇಳಿರಯ್ಯ, ರೂಢಿಗೊಡೆಯ ಪೆರುಮಳಾಖ್ಯನಂದ ಕೇಳಿರಯ್ಯ, ರೂಢಿಗೊಡೆಯ ಪೆರುಮಳಾಖ್ಯನಂದ ಕೇಳಿರಯ್ಯ, ಬಿಡದೆ ಬೇಟೆಯಾಡಿ ಮುಳ್ಳು ಕೇಳಿರಯ್ಯ, ಬಿಡದೆ ಬೇಟೆಯಾಡಿ ಮುಳ್ಳು ಕೇಳಿರಯ್ಯ, ಕಾಲ ಕಡಿಯೆ ಬಸುರಿ ತಾಯಿ ಕರೆದೆ, ಕಾಲ ಕಡಿಯೆ ಬಸುರಿ ತಾಯ ಕರೆದೆ ಕೇಳಿರಯ್ಯ, ನುಡಿವೆನು ಮುಂದಣ ಕಥೆಯ ಕೇಳಿರಯ್ಯ. ಮುಂದಿನ ಕಥೆಯನ್ನು ಹೇಳ್ತೇನೆ ಕೇಳಿ. ಏನಮ್ಮ? ಹಾಗೆ ಹುಟ್ಟಿದಂತಹ ನನಗೆ 6 ವರ್ಷಗಳು ತುಂಬುವ ಹೊತ್ತಿಗೆ ಪಂಜರಾಜ್ಯದ ಪಯ್ಯ ವೈದ್ಯನಿಗೆ ಕೊಟ್ಟು ಮದುವೆ ಮಾಡಿ ಕೊಟ್ರು. ಆ ಬಳಿಕ ಈ ರಾಜ್ಯವನ್ನು ಸೇರಿದಂತಹ ನನಗೆ ತಂದೆ ಮನೆಯಲ್ಲಿ ಆದ ವಿಚಾರವನ್ನೆಲ್ಲ ಕೇಳಿ ತಿಳಿದಿದ್ದೇನಷ್ಟೇ, ನೋಡಿ ತಿಳಿದದ್ದಲ್ಲ. ಹೌದಾ? ಹೌದು, ಕೇಳಿದ್ದೇನೆ ನಾನು. ಅಲ್ಲಿ ಹೋಗ್ಲೇ ಇಲ್ಲ, ಹೋಗುವುದಕ್ಕೆ ಅವಕಾಶ ಸಿಗಲೇ ಇಲ್ಲ. ಹಾಗಂತ ಹೇಳಿದ್ದನ್ನು ಕೇಳಿದ್ದೇನೆ. ಮುಂದೊಂದು ಕಾಲದಲ್ಲಿ ನಮ್ಮಮ್ಮ ಬಸರಿ ಆದ್ರಂತೆ. ಗರ್ಭಿಣಿ ಆದಂತಹ ಹೊತ್ತಿಗೆ ಆ ಪಡುಮಲೆಯ ಪೆರುಮಾಳ ಬಳ್ಳಾಳರು ಒಂದು ದಿನ ಬೇಟೆಗಾಗಿ ಕಾಡಿಗೆ ಹೋದಾಗ ಮುಳ್ಳೊಂದು ಕಾಲಿಗೆ ಚುಚ್ಚಿ ಬಹಳ ವೇದನೆ ಉಂಟಾಯಿತಂತೆ. ಎಷ್ಟು ಮದ್ದು ಮಾಡಿದರೂ ಕಾಲು ಗುಣವಾಗಲಿಲ್ಲ. ಹೀಗಿರುವಾಗ ನಮ್ಮಪ್ಪನು ಈ ಲೋಕವನ್ನು ಬಿಟ್ಟು ಹೋದ್ರು. ಯಾರೋ ಹೇಳಿದರಂತೆ ದೇವಿ ಬೈದೇವಿ ಮದ್ದು ಕೊಡುತ್ತಾಳೆ ಅಂತ. ತುಂಬು ಗರ್ಭಿಣಿ ಆಗಿದ್ದಂತಹ ಅಮ್ಮನನ್ನು ಅರಮನೆಗೆ ಕರೆಸಿ ಕಾಲಿಗೆ ಮದ್ದನ್ನು ಮಾಡಿಸಿ
ಕಾಲಿನ ನೋವೇನೋ ಗುಣವಾಯಿತು. ಹೌದಾ? ಹಾಗಂತ ಮತ್ತೆ ನಮ್ಮಮ್ಮ ಹಿಂತಿರುಗಿ ಮನೆಯನ್ನು ಸೇರಿದ್ದಿಲ್ಲ. ಯಾಕೆಂದ್ರೆ ಅರಮನೆಯಲ್ಲೇ ನಮ್ಮಮ್ಮ ಈರ್ವರು ಗಂಡು ಮಕ್ಕಳಿಗೆ ಜನ್ಮವನ್ನಿತ್ತರಂತೆ. ಕೋಟಿ ಚೆನ್ನಯ್ಯ ಎನ್ನುವಂತಹ ಹೆಸರನ್ನು ಅವರಿಗೆ ಇರಿಸಿದರಂತೆ. ಅದು ಒಂದು ದಿನ ನಮ್ಮಮ್ಮ ಬಾಣಂತಿ ಬಟ್ಟೆಯನ್ನು ಒಗೆಯುವಂತಹ ಕಾಲಕ್ಕೆ ತೆಂಗಿನ ಹೆಡೆ ಬಿದ್ದು ಸತ್ತೇ ಹೋದರಂತೆ. ಹೌದೇ? ಹೌದು. ಆ ಮಕ್ಕಳು ತಾಯಿಗೆ ಕೊಟ್ಟಂತಹ ಮಾತಿನಂತೆ ಅರಸರು ಆ ಮಕ್ಕಳನ್ನು ತಮ್ಮ ಮಕ್ಕಳಂತೆ ಅರಮನೆಯಲ್ಲಿ ಸಾಕಿಕೊಂಡು ಬರುತ್ತಾ ಇದ್ದಾರೆ ಎನ್ನುವ ವಿಚಾರವನ್ನು ಕೇಳಿ ತಿಳಿದಿದ್ದೇನಷ್ಟೇ. ನಿಮ್ಮಿಂದ ನಂತರ ಇಬ್ಬರು ತಮ್ಮಂದಿರಾಗಿದ್ದಾರೆ. ಆ ತಮ್ಮಂದಿರನ್ನು ನೋಡಬೇಕು ಎನ್ನುವಂತ ಆಸೆ ನಿಮಗೆ ಆದದ್ದಿಲ್ವೇ? ಆಗಿದೆ. ಹಾಗಂತ ಅಲ್ಲಿ ಹೋಗುವ ಅವಕಾಶ ಇದುವರೆಗೂ ಸಿಗ್ಲಿಲ್ಲ. ನನ್ನ ತಮ್ಮಂದಿರು ಕೋಟಿ ಚೆನ್ನಯ್ಯರು ಅದು ಹೇಗಿದ್ದಾರೋ ಎಲ್ಲಿದ್ದಾರೋ ನಾನು ಒಂದೂ ತಿಳಿಯೇ. ಬರ್ತಾ ಇದ್ದೀರಿ? ಯೌವನವಂತ ಯುವಕರಿರುವರು ಹೆಣ್ಣೊಬ್ಬಳು ನೀನೇ ಇರುವುದು. ಬಳಿ ಬರ್ತಾರಂತ ಬಳಿವಾಯ್ತೆ, ಅನ್ಯತಾ ಭಾವಿಸಬೇಡ. ಮತ್ತೆ ಕೇಳಿದೆವು ನಿನ್ನ ಕಥೆಯನ್ನು. ಅಮ್ಮ ಅಮ್ಮ ನಿನ್ನ ಅಮ್ಮ ನಿನ್ನ ತಮ್ಮಯ್ಯನು ಚೆನ್ನಯ್ಯನೆಂಬಾರಮ್ಮ, ಚೆನ್ನಯ್ಯನೆಂಬಾರಮ್ಮ ಹಿರಿದು ಹುಟ್ಟಿದಾತನು. ನಮ್ಮ ಜ್ಯೇಷ್ಠಳೆಂದು ತಿಳಿದೆ, ನಮ್ಮ ಜ್ಯೇಷ್ಠಳೆಂದು ತಿಳಿದೆ ನಮ್ಮ. ನಾನು ಕೋಟೆ ನಿನ್ನ ಅಮ್ಮನ ಬಸುರಿಂದ ಬಂದೇವಮ್ಮ, ಕೋಟೆ ನಿನ್ನ ಅಮ್ಮನ ಬಸುರಿಂದ ಬಂದೇವಮ್ಮ. ಅಮ್ಮ ನಿನ್ನ ತಮ್ಮಯ್ಯನು ಚೆನ್ನಯ್ಯನೆಂಬಾರಮ್ಮ ಕಿರಿದು ಹುಟ್ಟಿದಾತನು. ಅಮ್ಮ ಏನು ಕೋಟಿ ಚೆನ್ನಯ್ಯರು ನೋಡಬೇಕೆಂಬಂತ ಆಸೆ ನಿನಗೆ ಅತಿ ಆಗ್ತಾ ಉಂಟಲ್ಲ? ನಾವೇ ಅಮ್ಮ. ಹೌದು ತಾಯಿ. ಆತನೇ ನನ್ನ ತಮ್ಮ ಚೆನ್ನಯ್ಯ, ಈತನೇ ನನ್ನ ಅಣ್ಣ ಕೋಟಿ, ನೀನು ನಮ್ಮ ಜ್ಯೇಷ್ಠಳು ಎನ್ನುವ ವಿಚಾರವನ್ನು ಕೇಳಿ ಇಲ್ಲಿವರೆಗೆ ಬರಬೇಕಾಯಿತು. ಹೌದು ತಾಯಿ. ಹೌದಮ್ಮ, ಈ ಮಾತು ಸತ್ಯ. ನನ್ನದಾದಂತಹ ಮನಸ್ಸಿನ ನೋವನ್ನು ನನ್ನ ದೌರ್ಬಲ್ಯ ಅಂತ ಭಾವಿಸಿದಿರೆ. ಅಂದ್ರೆ ಇದುವರೆಗೂ ಕಾಣದೇ ಇದ್ದಂತಹ ಕೋಟಿ ಚೆನ್ನಯ್ಯರನ್ನು ನೀವೇ ಎಂದು ಹೇಗೆ ನಂಬಲಿ ನಾನು? ಅಂದ್ರೆ ನಂಬದೇ ಇರುವುದಕ್ಕೆ ಕಾರಣ ಇದೆ. ನನ್ನ ತಮ್ಮಂದಿರು ಹೇಗಿದ್ದಾರು ಹೇಗಿರುತ್ತಾರೆ ಎನ್ನುವಂತಹ ಎಂದು ಊಹಿಸಿಕೊಳ್ಳುವುದಕ್ಕೆ ಸಾಧ್ಯ. ನಿಮ್ಮನ್ನು ನೋಡಿದ್ರೆ ಯಾವುದೋ ಅರಮನೆಯ ರಾಜಕುಮಾರನ ಹಾಗಿದ್ದೀರಿ. ನಿಮ್ಮ ದೇಹವನ್ನು ಕಂಡಾಗ ಯಾವುದೋ ಗರಡಿಯಲ್ಲಿ ಸಾಧನೆ ಮಾಡಿದ ಹಾಗಿದ್ದೀರಿ. ನೀವು ನನ್ನ ತಮ್ಮಂದಿರು ಕೋಟಿ ಚೆನ್ನಯ್ಯರಾಗುವುದಕ್ಕೆ ಸಾಧ್ಯವೇ ಇಲ್ಲ. ಸುಳ್ಳು ಹೇಳಬೇಡಿ. ಬಿಲ್ಲವ ಜಾತಿಯಲ್ಲಿ ಇಂಥವರು ಇರಲಿಕ್ಕಿಲ್ಲ. ಇರುವುದಕ್ಕೂ ಒಂದು ಕಾರಣ ಉಂಟು ತಾಯಿ. ಹುಟ್ಟು ತಾಯಿ ಗರಿಷ್ಠವಾಯಿತು, ಹುಟ್ಟು ತಾಯಿ ಗರಿಷ್ಠವಾಯಿತು. ತಾಯಿಯನಲ್ಲಿ ರೊಟ್ಟಿ ತಿಂದು ಪುಷ್ಟವಾಯಿತು, ತಾಯಿಯನಲ್ಲಿ ರೊಟ್ಟಿ ತಿಂದು ಪುಷ್ಟವಾಯಿತು. ಇಷ್ಟ ಮಿತ್ರರೆಲ್ಲರೂ ಕೈ ಬಿಟ್ಟು, ಇಷ್ಟ ಮಿತ್ರರೆಲ್ಲರೂ ಕೈ ಬಿಟ್ಟು ಪೆರುಮೂಳನೂರಿಗೆ ಗಡಿಯಿಟ್ಟು.
ಪುಷ್ಟವಾಯಿತು ತಾಯಿಯಲ್ಲಿ ರೊಟ್ಟಿ ತಿಂದು ಪುಷ್ಟವಾಯಿತು. ನಿಜವಾಗಿಯೂ ನಾವು ದೌರ್ಭಾಗ್ಯವಂತರೇ ಹೌದು. ಯಾಕೋ ನಾವು ಹುಟ್ಟಿದ ಕೆಲವೇ ದಿನಗಳಲ್ಲಿ ನಮ್ಮ ತಾಯಿ ಈ ಲೋಕದ ಯಾತ್ರೆಯನ್ನೇ ಮುಗಿಸಿಬಿಟ್ಟಳು. ಹೌದಮ್ಮ. ಆಮೇಲೆ ಅರಮನೆಯಲ್ಲೇ ನಾವು ಬೆಳೆಯುತ್ತಿದ್ರು. ಜಾತಿ ಕಟ್ಟುಪಾಡು ಪ್ರಕಾರ ಅನೇಕರಿಂದ ಅಪವಾದವನ್ನು ಕೇಳಬಹುದು ಎನ್ನುವ ಕಾರಣಕ್ಕಾಗಿ ನಮ್ಮ ಮಾವನಾಗಿರುವಂತಹ ಸಾಯನ ವೈದ್ಯನಲ್ಲಿಗೆ ನಮ್ಮನ್ನು ಕಳುಹಿಸಿಕೊಟ್ಟ. ಹೌದು, ಅರಮನೆಯಿಂದಲೇ ಕಳುಹಿಸಲ್ಪಟ್ಟಂತ ರೊಟ್ಟಿ ಹಿಟ್ಟು ತಿಂದು ನಮ್ಮ ದೇಹ ಈಗ ಪುಷ್ಟಿಯಾಗಿ ಬೆಳೆದಿದೆ. ಹೌದಮ್ಮ. ಅಮ್ಮ, ನಿನ್ನ ಪಾದದಾನಿಯಾಗಿ ಹೌದು, ನಿನ್ನಿಂದ ನಂತರ ನಮ್ಮಮ್ಮನ ಉದರದಿಂದ ಈ ಪ್ರಪಂಚದ ಬೆಳಕನ್ನು ಕಂಡ ಕೋಟಿ ಚೆನ್ನೈರು ನಿನ್ನ ತಮ್ಮಂದಿರು ನಾವು. ಕೋಟಿ ಚೆನ್ನೈಯರು? ನೀನೇನೋ ಚೆನ್ನೈ. ನನ್ನ ಕಣ್ಣುಗಳನ್ನು ನಾನೇ ನಂಬುತ್ತಿಲ್ಲ, ನನ್ನ ಕಿವಿಗಳನ್ನು ನಾನೇ ನಂಬದ ಸ್ಥಿತಿಗೆ ಒದಗಿತ್ತಲ್ಲ. ಹೌದಾ? ನನ್ನ ಕಣ್ಣೆದುರಿಗೆ ನನ್ನ ತಮ್ಮಂದಿರು ಕೋಟಿ ಚೆನ್ನೈಯರು. ಹೌದಕ್ಕ. ಎಂತಹ ಭಾಗ್ಯವಂತರು ನಾನು. ನಿನ್ನನ್ನು ನಿಮ್ಮ ಮನೆಯನ್ನು ಹುಡುಕಬೇಕಾದ್ರೆ ಎಷ್ಟು ಪ್ರಯಾಸ ಪಟ್ಟಿದ್ದೇವೆ, ಕಷ್ಟ ಆಯ್ತು ನಮಗೆ. ತಮ್ಮಂದಿರೇ, ಈ ಜೀವಮಾನದಲ್ಲಿ ಮತ್ತೆಂದೂ ನಿಮ್ಮನ್ನು ಕಾಣುವುದಿಲ್ಲ ಎನ್ನುವಂತಹ ಯೋಚನೆ ನನ್ನಲ್ಲಿತ್ತು. ದಿನ ಆ ದೇವರ ಎದುರು ನಿಂತು, ದೇವರೇ ಒಮ್ಮೆ ನನ್ನ ತಮ್ಮಂದಿರನ್ನು ಕಾಣುವಂತಹ ಭಾಗ್ಯ ಕೊಡುವಂತ ಬೇಡಿದ್ದು ಎಷ್ಟಾಗಿರಬಹುದು. ನಿನ್ನ ಆಸೆ ಫಲಿಸಿತಲ್ಲ. ಖಂಡಿತವಾಗಿಯೂ ನನ್ನ ಕಣ್ಣೀರಿನ ಅಭಿಷೇಕ ಆ ದೇವರಿಗೆ ತೃಪ್ತಿ ತಂದಿತೋ ಏನು. ಇರ್ಲಿ, ನಮ್ಮನ್ನು ನೋಡಿದ್ಯಲ್ಲ, ನಮಗೆ ಭಾವನನ್ನು ಭಾವ ಹೇಗಿದ್ದಾರೆ? ಹೌದು, ಬಹುಶಃ ಹೀಗಿರ್ಬೇಕು. ನಮ್ಮ ಅಕ್ಕನಿಗೆ ಸರಿಯಾದ ಜೋಡಿ. ಅಕ್ಕನಷ್ಟೇ ಉದ್ದ, ಅಕ್ಕನಷ್ಟೇ ತೋರ, ಅಕ್ಕನಷ್ಟೇ ಬೆಳ್ಳಗಿರ್ಬೇಕು ನಮ್ಮ ಭಾವ ಅಲ್ವಾ? ಸುಮ್ಮನೆ ಇರು ನೀನು. ನಾನು 6 ವರ್ಷಕ್ಕೋ ಇಷ್ಟು ಸಣ್ಣದಿದ್ದಲ್ಲ, ಆಗ ಭಾವ ಸರಿ ಇದ್ರು. ಈಗ ಹಾಗಿಲ್ಲ. ನನ್ನ ಹಾಗಿದ್ದಾರಾ? ನಿಮ್ಮ ಕೈ ತುತ್ತು ಸಿಕ್ಕಿದ ಮೇಲೆ ಇಲ್ಲ, ನೀವು ಯೋಚನೆ ಮಾಡಿದ ಹಾಗೆ ನಿಮ್ ಭಾವ ಇಲ್ಲವೇ? ಹಾಗಾದ್ರೆ ಹೆಸರಿಗೆ ತಕ್ಕಂತೆ ಪಯ್ಯ ಕುಯ್ಯನಾಗಿದ್ದಾರೆ. ಹಾಗೆ ಹೇಳಬಾರದು. ಎಷ್ಟೊಂದು ನನ್ನ ಯಜಮಾನರಲ್ಲ. ಹಾಗಂತ ಮನಸ್ಸಿನಲ್ಲಿ ಬಹಳ ಒಳ್ಳೆಯವರು. ಹೌದೌದು, ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಸಂಪಾದಿಸಿಕೊಂಡವರು. ಇರ್ಲಿ, ಭಾವ ಬರೋದು ಸಂಜೆ ಆಗ್ತದೆ. ಸಂಜೆ ಅಕ್ಕ, ನಾ ಬಹಳ ದೂರದಿಂದ ಊಟ ಮಾಡಿದ್ರೆ ಕೆಲಸ ಹಸಿವಾಗ್ತಾ ಉಂಟು. ಹಸಿವಾಗುತ್ತದೆ. ಹೌದು. ನಿಮ್ಗೆ ಏನ್ ಮಾಡ್ಲಿ? ಏನ್ ಮಾಡಿ? ಈಗ ಸದ್ಯಕ್ಕೆ ಒಳಗೆ ಗಂಜಿ ಹಾಗೂ ಯಾರಿಗದು ಯಾಕೆ ಬೇಡವಾ? ಕೋಳಿತ್ತಲ್ಲ, ಅದನ್ನು ಅಯ್ಯೋ ನೋಡ್ಬೇಡಿ, ಅದನ್ನು ನೋಡ್ಬೇಡಿ. ಯಾಕೆ? ಅದು ಭೂತಕ್ಕೆ ಬಿಟ್ಟ ಕೋಳಿ, ಅದು ತಮ್ಮಯ್ಯ ಅಲ್ಲ. ಕೋಳಿ ಭೂತಕ್ಕೆ ಬಿಟ್ಟದ್ದು ಬೇರೆ ನಿವಾರಿಸಿಬಿಟ್ರೆ ಸಾಕು ಒಂದು ಮರಿ. ಅದು ನಮ್ಮನ್ನ ನೋಡ್ತಾ ಉಂಟು. ಹೌದಾ? ಅದು ಯಾರನ್ನೇ ನೋಡ್ಲಿ, ಅದು ನಿಮ್ ಭಾವ ಕಟ್ಟಿದ ಕೋಳಿ. ಅದು ದಮ್ಮಯ್ಯ, ಅದನ್ನು ಮಾತ್ರ ಕಟ್ಟಿದ ಕೋಳಿಯ ಅದನ್ನೊಂದು ವ್ಯವಸ್ಥೆ ಮಾಡುವ. ಭಾವ ಬರುವಾಗ ಕೋಳಿ ಸರಿ ಅವ ಮಾಡ್ತಾನೆ, ಅದರ್ಥ ನೀನು ಮಾಡಿ. ಬೇಕಾದ ಕೆಲಸ ಅಡುಗೆ ಕೆಲಸಕ್ಕೆ ನಾನು ಎಲ್ಲವನ್ನು ಒದಗಿಸಿಕೊಡ್ತೇನೆ. ಆದಿತ್ತಲ್ಲ? ಅಪರೂಪಕ್ಕೆ ನನ್ನ ತಮ್ಮಂದರು ಬಂದಿದ್ದೀರಿ, ನಿಮ್ಮ ಆಸೆಯನ್ನು ಈಡೇರಿಸ್ತೀನಿ. ಬನ್ನಿ ಒಳಗೆ. ಓ ದಾರು ಮಸಾಲೆ ಚಪ್ಪರದಲ್ಲಿ. ಅಯ್ಯೋ, ಬೇಸಿಗೆ ದಿನದಲ್ಲಿ ನೀರು ತಂದು ಹಾಕಿ ಬಸಳೆ ಬೆಳೆಸಿದ್ದು. ಹೌದಾ? ಚಪ್ರ ಇಡೀ ಹಮ್ಮಿಕೊಂಡು ಹೋಗಿದೆ. ಅಂತ ಬಸಳೆ ಚಪ್ರದಲ್ಲಿ ಒಂದೇ ಒಂದು ಬಸಳೆ ಎಲೆ ಇಲ್ಲ. ಅಷ್ಟು ತಿನ್ನುವಾಗ, ದನ ತಿನ್ನುವಾಗ ನೀವೊಂದು ಕೆಲಸ ಮಾಡಿ, ಇನ್ನೊಂದು 4 ಮದುವೆ ಹಾಕೊಂಡು ಬನ್ನಿ. ಮನೆ ಒಳಗೆ ನಾನು ಕೆಲಸ ಮಾಡಿದ, ಹೊರಗೆ ನೋಡ್ಕೊಳ್ಳೋದು. ಮನೆ ಎಂತ ಮೆತ್ತಗೆ ಮಾತಾಡೋದು? ಒಳಗಡೆ ನಾನು ಜೀವಂತ ಇರುವಾಗ ಒಳಗಡೆ ಎಂತದ್ದು ಜನರಿದ್ದಾರೆ. ಇಬ್ರು, ನಾನೊಬ್ಬ ಸಾಕಾಗುದಿಲ್ಲಲ್ಲ ನಿನ್ಗೆ? ಕರ್ಮೇನು ಇಬ್ರು ಅಂತದ್ದು, ಮತ್ತೆ ಒಳಗಡೆ ಇಬ್ರು ಅಂತದ್ದು. ಮೆತ್ತಗೆ ಮಾತಾಡಿ. ಏನು ಮೆತ್ತಗೆ ಮಾತಾಡೋದು? ನಿಮ್ಮ ಭಾವಂದ್ರು ಬಂದಿದ್ದಾರೆ. ಹೌದು. ಯಾರ? ನಿಮ್ಮ ಭಾವಂದ್ರು. ಎಲ್ಲಿ ಸತ್ತು ಭಾವ? ಅಯ್ಯೋ, ಇಷ್ಟು ದಿವಸ ಆಯ್ತು ಭಾವ ಅಂತ ಯಾವ ಗುಂಡಿ ಬಿದ್ದ ಭಾವ? ನಾನು ಹೇಳ್ತಿರ್ಲಿಲ್ಲ ನನ್ಗಿಬ್ರು ತಮ್ಮಂದ್ರು ಇದ್ದಾರೆ ಅಂತ. ಸ್ವಲ್ಪ ಸುಮ್ಮನೆ ಇರ್ತೀಯ? ಹೌದು, ಅವ್ರು ಬಂದಿದ್ದಾರೆ. ನಿನ್ಗೆ ಹುಷಾರಿರ್ಲಿಲ್ಲ, ಅವಾಗ ಔಷಧ ತಗೊಳ್ಲಿಕ್ಕೆ ನಿನ್ ಭಾವಂದಿರಲ್ಲಿ ಅಡ್ಡಿಲ್ಲ, ಭಾವನೆ ಕಟ್ಟಿ ಮುಟ್ಟಿದ್ದಾರೆ ನಮ್ಮ ಹಾಗೆ.
ಬಾವಯ್ಯ ನಮಸ್ಕಾರ. ಹೇಗಿದ್ದೀರಿ? ನಮಸ್ಕಾರ. ಅಲ್ಲ ಏನೋ ಅಕ್ಕನಿಗೆ ಹೊಡಿತಾ ಇದ್ರಲ್ಲ, ಹೊಡಿತೀರಾ? ನಾನು ಹೊಡಿ ನೋಡು, ಹೊಡಿಲಿಲ್ಲ ನೋಡಿ. ಇವತ್ತಿನವರೆಗೂ ನಾನು ಸತ್ಯ ಹೇಳುದಿದ್ರೆ ಅವಳು ಮೈ ಮುಟ್ಟಿದ ಅಂದ್ರೆ ಮೈ ಮುಟ್ಲಿಲ್ಲ ಅಂದ್ರೆ ಹಾಗಲ್ಲ, ಅಂದ್ರೆ ಹೊಡೆಯುವುದಕ್ಕಾಗಿ ಮೈ ಮುಡಿದವ. ಹೊಡಿತೀರಾ? ಹಾಗೆ. ಬೈತೀರಾ? ಇವನು ಕೋಟಿ ಬಾವ. ಹೌದೌದು, 1 ಕೋಟಿ ಭಾವ. 1 ಕೋಟಿ ಅಲ್ಲ, ನಾನು ಕೋಟಿ. ನೀನು ಕೋಟಿ ಭಾವ. ಇವನು ಚೆನ್ನಯ್ಯ ಬಾವ. ಚಿನ್ನಯ್ಯ ಭಾವ. ಚೆನ್ನಯ್ಯ ಹೌದು. ಅಲ್ಲ ಬಾವ, ಕೋಟಿ ಚೆನ್ನಯ್ಯ. ಬೆಳಿಗ್ಗೆದ್ದು ಹೋದ್ರೆ ಇದೇನು ಇಷ್ಟು ಹೊತ್ತಾಗಿ ಬರು? ಎಲ್ಲ ಹೋಗಿ ನೀವು? ನಾನು ಕಳ್ಳು ತರಲಿಕ್ಕೆ ಹೋಗುವ. ಕೊಳ್ಳ ಮರ ಏರಿ ಆ ಬಳಿಕ ಕಳ್ಳು ತೆಗೆದು ಬಂದವರಿಗೆಲ್ಲ ವ್ಯಾಪಾರ ಮಾಡಿ ಮನೆ ಬರುವಾಗ ಇಷ್ಟು ಹೊತ್ತಾಗುದು. ಹಾಗೆ ತಡ ಆಗುದು. ಹೌದೌದು. ಅಕ್ಕ ಒಬ್ಳು ಮನೆಯಲ್ಲಿ ಇರಲ್ಲ. ಹೌದೇನೆ? ಒಬ್ರು ಒಬ್ಬರು ತಮ್ಮಂದಿರು ಬಂದಿದ್ದಾರೆ. ಊಟಕ್ಕೆ ಏನಾದ್ರು ಮಾಡಿದ್ಯಾ? ಊಟಕ್ಕೆ ಮಾಡಿದ್ದೀನಿ. ಗಂಜಿ ಚಟ್ನಿ ಇತ್ತ ಎಲ್ಲ ಹಾಕಿದ್ಯಾ? ಅಲ್ಲಿ ಎಲ್ಲ ನಾವು ಗಂಜಿ ಚಟ್ನಿ ತಿನ್ಲಿಕ್ಕೆ ಬಂದವ್ರು ಇಲ್ಲಿಗೆ. ಮತ್ತೆ ಕೋಳಿಯ ಅಲ್ಲಿ ನೋಡಿ, ಎಂತ ಅಲ್ಲಿ ನೋಡುದು? ಅಲ್ಲಿ ಇಲ್ಲ ಅದು. ಕಟ್ಟಿ ಹಾಕಿದ್ರಲ್ಲ ಕೋಳಿ. ಕೋಳಿ ಮಾಡಬಹುದಾಗಿತ್ತು, ಪಾಪ ಕೋಳಿ ಇಲ್ಲಲ್ಲ. ಅದಲ್ಲದೆ ಹೋದ್ರೆ ನಾವು ಆ ಮಟ್ಟಿಗೇನು ಕಡಿಮೆ ಅಲ್ಲ. ಅಲ್ಲ. ಕೋಳಿಯೇ ಇಲ್ಲಿದೆ. ಅಲ್ಲ ಇಲ್ಲೇ ಮಾಡುದು. ಇಲ್ಲದನ್ನು ತರುವುದಿಲ್ಲಿಂದ ಹೌದು. ನಮ್ಗೆ ಇದ್ದದ್ದು ಸಾಕು ಅಂತ ಒಳ್ಳೆ ಕಟ್ಟಿ ಹಾಕಿದ್ರಲ್ಲ, ಹೌದು. ಅದಕ್ಕೊಂದು ತಮ್ಮ ವ್ಯವಸ್ಥೆ. ಪಂಜುರ್ಲಿ ಏನ್ ಬಾವ? ಪಂಜುರ್ಲಿಗೆ ಬಿಟ್ಟು ಕೋಳಿ ಅದನ್ನು ಗೊತ್ತಿಲ್ಲ ನೀವು ಕೊಂದ್ರಿ ಅಂತ ಆದ್ರೆ ನಿಮ್ಮಿಬ್ಬರಿಗೂ ಭೂತ ಹೊಡಿತಾರೆ. ಈ ಪಂಜುರ್ಲಿಗೆ ಬಿಟ್ಟ ಕೋಳಿಯನ್ನು ಅಂಕಕೊಂಡು ಹೋಗ್ತಾರ. ಯಾರು ಹೇಳಿದ ಅಂಕಕ್ಕೆ? ಪಾಪ ಅವಳಿಗೇನೋ ಹೆಚ್ಚು ಕಡಿಮೆ ಆಯ್ತು, ಆದ್ರಿಂದ ಹೇಳಿದ್ಲು ಅದನ್ನ ಅಂಕಕ್ಕೆ ತಗೊಂಡು ಹೋದ. ಬಾಬಾ ಆಯ್ತಲ್ಲ, ಒಂದು ಮರಿ ಕೋಳಿಯನ್ನು ನಿಮಾಡಿಸಿ ಬಿಡಿ ಪಂಜುರ್ಲಿ ಹೆಸರಿನಲ್ಲಿ. ಕೆಂಪು ಕೋಳಿ ಸುತ್ತರಿಸಿ ಬಿಡುದ? ಅದಲ್ಲ ನೋಡುವ ಯಾರ ಮನೆಯಲ್ಲಿ ಉಂಟು. ಅದಲ್ಲ ಬಾಬಾ, ಇದು ಮಕ್ಕಳೆಲ್ಲ ಎಲ್ಲಿ ಹೋಗಿದ್ದಾರೆ? ವಿದ್ಯಾಭ್ಯಾಸಕ್ಕೆ ಹೋಗಿದ್ದಾರೆ ಮಕ್ಕಳು. ಹೌದು. ಗಂಡಿಷ್ಟು ವಿದ್ಯಾಭ್ಯಾಸಕ್ಕೆ ಹೋದವರು ಅವ್ರವ್ರ ಮನೆಗೆ ಹೋಗ್ತಾರೆ. ಎಂತದ್ದು ಯಾರ ಮನೆ ಮಕ್ಕಳ ವಿಷಯ ಕೇಳಿದಲ್ಲ. ನೀನೇ ಹೇಳ, ನಂಗೆ ಅಂತ ಹೇಳುದ? ಅಕ್ಕ ನೀವು ಗಂಡಿಷ್ಟು ಹೆಣ್ಣೊಂದು ಗಂಡೊಂದು. ಇನ್ನೊಂದು ಗಂಡ ಒಂದು ನೀವು ಮತ್ತೆ ಅಕ್ಕ. ಮತ್ತೆ ಯಾರು? ಬೇರೆ ಮಕ್ಕಳಿಲ್ಲ? ಬೇರೆ ಮಕ್ಕಳೆಲ್ಲ ಮಕ್ಕಳೇ ಇಲ್ಲ. ಬಾವಾ ಅದಕ್ಕಾಗಿ ಕಣ್ಣೀರಿಸಬೇಡಿ. ಇವತ್ತಿನಿಂದ ಮೊದಲುಗೊಂಡು ನಾವು ಇಲ್ಲಿಂದ ಹೋಗುದಿಲ್ಲ. ನಿಮಗೆ 2 ಮಕ್ಕಳು ನಾವಿದ್ದೇವೆ. ಈಗಾದ್ರೂ ನಿನ್ನ ಕ್ಷೇತ್ರ ಆದ್ನ ನಾನು ಸುಮ್ಮನೆ, ಯಾಕಂದ್ರೆ ಒಂದು ಗೇಣಿ ಹತ್ರ ಅದ ನಾನು. ಯಾಕೆ ಇವತ್ತಿನವರೆಗೆ ಮಕ್ಕಳಿಲ್ಲ ಅಂತ ಚಿಂತೆ ಇತ್ತು. ಎದೆ ಎತ್ತರಕ್ಕೆ ಬೆಳೆದಂತಹ ಮಕ್ಕಳು ಅಂದ್ರೆ ನಿನ್ನ ತಮ್ಮಂದಿರು ಮನೆಯಲ್ಲಿರುವಾಗ ಯಾರು ಇನ್ನು ಮಕ್ಕಳಿಲ್ಲ ಅಂತ ಹೇಳ್ತಾರೆ? ನಾವೇ ನಿಮ್ಮ ಮಕ್ಕಳು. ಅಲ್ಲ, ಇದು ಯಾವಾಗ ಬಂದ್ರಿ, ಇನ್ ಯಾವಾಗ ಹೋಗ್ತೀರಿ? ಅಲ್ಲ, ಇಲ್ಲೇ ಇರುವುದು ಅಂತ ಹೇಳಿದ್ರೆ ಉಣ್ಣುವುದಕ್ಕೊಂದು ಗೊತ್ತಿಲ್ಲ. ಅದಕ್ಕೆ ಹೆದರ್ಬೇಡಿ, ನಾವು ದುಡಿತೇವೆ. ಏನ್ ಮಾಡ್ತೀರಿ ನೀವು? ಗದ್ದೆ ಎಷ್ಟು ಉಂಟೇಳಿ? ಗದ್ದೆ ಬಹಳಷ್ಟು ಇಲ್ಲ, ಸ್ವಲ್ಪ ಉಂಟಲ್ಲ. ಹೌದು, ಗದ್ದೆ ಸಾಗುವಳಿ ನಾನು ಮಾಡ್ತೇನೆ. ಹಾ, ಅದರ ಕೆಲಸ ನನಗೆಲ್ಲ ಗೊತ್ತುಂಟು. ಹೌದಾ? ನೀನು ತಾಳೆ ಮರ ಎಷ್ಟುಂಟು? ತಾಳೆ ಮರ ಈಗ 200 ಕಟ್ಟಿದ್ದೇನೆ. ಇನ್ನು 800 ಸೇರಿಸಿ 400 ಇದ್ರು ನನ್ನ ತಮ್ಮ ಕೆಲಸ ಮಾಡ್ತಾನೆ. ನಾನು ಹತ್ತುತ್ತೇನೆ ಮರವನ್ನು. ಮೂರ್ತ ಕೆಲಸ ಅವನಿಗೆ ಬರ್ತದೆ. ಏನಿದ್ರು ಗದ್ದೆ ಕೆಲಸ ಮಾಡುವ ನೀನು. ತಾಳೆ ಮರ ಹತ್ತಿ ಅಲ್ಲಿಂದ ಕೊಳ್ಳು ತಂದು ನನ್ನ ಕೈ ಕೊಡುವವರ ಕೆಲಸ ನಿಂದು. ಬಂದವರಿಗೆ ವ್ಯಾಪಾರ ಮಾಡುವ ಕೆಲಸ ನಾಯ್ತು. ಬಾವಾ, ಆ ಬಳಿಕ ಒಳಗಡೆ ಅಡುಗೆ ಮಾಡುವ ಕೆಲಸ. ನೀವು ಮನೆಯ ಯಜಮಾನರು, ನೀವು ಕುಳಿತುಳ್ಳಬೇಕು, ನಾವಿಬ್ರು ದುಡಿಬೇಕು. ನೀ ಯಾರು ಹೇಳಿದ್ದು ನಿನ್ಗೆ? ಇವತ್ತಿನವರೆಗೆ ನಿಂತ್ಕೊಂಡೇ ಊಟ ಮಾಡಿ? ದುಡಿ ಕೆಲಸಕ್ಕೆ ಹೋಗ್ಲಿಕ್ಕಿಲ್ಲ, ಕೂತು ಊಟ ಮಾಡುವಂತ ಅಡ್ಡಿಲ್ಲ. ಈಗ ಕೋಳಿ ಬಲ್ಲಿ ಆಗಿದೆಯಲ್ಲ, ನೀವಿಬ್ರು ಎದುರು ಕೂತ್ಕೊಳ್ಬೇಕು, ನಾ ಉಣ್ಣಬೇಕು. ಅದಾಗುದಿಲ್ಲ. ಅತಿಥಿ ದೇವೋ ಭವ, ಮೊದಲ ಅತಿಥಿಗಳಿಗೆ. ಹಾಗಲ್ಲ, ಕೂತು ನೋಡಿ ಅಂದದ್ದಲ್ಲ. ಎದುರುಗಡೆ ನಿಮ್ಮನ್ನು ಕುಳ್ಳಿರಿಸಿಕೊಂಡು ನಾವು ನಿಮ್ಮ ಎದುರುಗಡೆ ಕೂತ್ಕೊಂಡು ಊಟ ಮಾಡುವ. Sama
ನೋಡಿದ ಮಹಾಪ್ರಭುಗಳಿಗೆ ವಂದಿಸಿಕೊಂಡಿದ್ದೇನೆ. ಶುಭವಾಸ್ತಿ ಅಂತ ಹೇಳು. ಏನು ಸ್ವಾಮಿ? ಪ್ರಖ್ಯಾತರು ಬರೆದಿರುವಂತಹ ನಾಡು ಈಗ ಪಂಜಾಬೀಡು. ವರ್ತಮಾನ ಕಾಲದಲ್ಲಿ ಈ ಬೀಡನ್ನು ಆಳ್ಯರು ಬಳಸಿರುವಂತಹವರ ಕೇಮರ ಬಲ್ಲಾಳ ನಾನು. 10 ಮಂದಿಗಳು ಬಾಯಿ ತುಂಬ ಹೊಗಳುತ್ತಾ ಇದ್ದಾರೆ, ಆನಂದವನ್ನು ಪಡ್ತಾ ಇದ್ದೇನೆ ನಾನು. ಹೌದೇ? ನಮ್ಮ ಈ ಬೀಡಿನಲ್ಲಿ ಯಾವುದೇ ರೀತಿಯ ನ್ಯೂನತೆ ಅನ್ನೋದಿಲ್ವೇ ಇಲ್ಲ. ಆದ್ರೆ ಇವತ್ತು ಸಭೆ ಕೊಟ್ಟಂತಹ ಕಾಲದಲ್ಲಿ ನಡೆದಿರುವಂತಹ ವಿಶೇಷ ವಿದ್ಯಮಾನ ಏನದು? ಕೇಳಿದಿರೆ ನಮ್ಮೂರಿಗೈದಿರ ಫಲಬಡರು ಬಿಲ್ಲಾಳರಂತೆ ಕೇಳಿದೆಯಾ? ನಮ್ಮಲ್ಲಿ ಆಶ್ರಯವನ್ನು ಬಯಸಿ ಬಂದಿದ್ದಾರಂತ ಉಭಯ ಬಾಲಕರು ಬಂದವರು ಬೇರು ಸಮರ್ಥರು ಎನ್ನುವುದಾಗಿ ನಾವೇ ಕೇಳಿ ತಿಳಿದಿರುವಂತಹ ವಿಷಯ. ಮತ್ತ ಗಜಕಂಕುಶರು ಅರಿಗಳ ಪಾಲಿಗೆ ಸಿಂಹ ಸದೃಶರಾಗಿರುವಂತಹ ಬಾಲಕರು ಬೇರು ಯಾರು? ಕೋಟಿ ಚೆನ್ನಯ್ಯ ಬಂದು ನಮ್ಮಲ್ಲಿ ಆಸರೆಯನ್ನು ಕೇಳ್ತಾ ಇದ್ದಾರೆ. ಬಂದಂತ ಈ ಅತಿಥಿಗಳಿಗೆ ಆಸರೆ ಕೊಡುವುದೋ ಬಿಡುವುದರಿಂದಾಗಿ ನಿಮ್ಮಲ್ಲಿ ಪ್ರಶ್ನಿಸ್ತಾ ಇದ್ದದ್ದು. ಮಹಾಪ್ರಭು, ಯಾವುದನ್ನು ತಿಳಿಸಬೇಕಾದರೂ ಆಲೋಚನೆ ಮಾಡಬೇಕು. ಆಲೋಚನೆ ಮಾಡದೆ ಉತ್ತರವನ್ನು ಕೊಟ್ಟರೆ ಅನಾಹುತ ಆಗ್ತದೆ. ಆದ್ರಿಂದ ನಾಳಿನ ಸಭೆಯಲ್ಲಿ ನಿಮ್ಮಲ್ಲಿ ಉತ್ತರಿಸ್ತೇನೆ. ಅಷ್ಟರವರೆಗೆ ನನಗೆ ಅವಕಾಶ ಕೊಡಿ. ನಿಮ್ಮ ಉತ್ತರದ ಪ್ರತೀಕ್ಷಣೆ ಪಂಜಾಧಿಪತಿ ನುಡಿಯು ರಂಜಿಸಿತು ಸಭೆಯೊಳಗೆ ಮಂಜು ಕವಿದಂತಾಗೆ ಚಂದುಗಿರಿ ಸಚಿವಂಗೆ ಮಂಜು ಕವಿದಂತಾಗೆ ಚಂದುಗಿರಿ ಸಚಿವಂಗೆ ಕಂಜಾನನು ಬಾಡಿ ಬಳಲಿ ಹೃದಯದಿ ಶೂಲ ಸಿಂಜಿಸಿದ ತೆರನಾದುದು ನಂಜನುಂಗಿದ ನಿವರು ಧರೆಯ ಸೇರಲು ನಮ್ಮ ಅಂಜಿಪರು ತಾನವನು ಸ್ತುತಿಗೊಳಿಪರುವುದರಿಂದೇ ಭಂಜಿಸುವ ಯತ್ನಗೈಯುವೆನೆನುತ ಮುಂಜಾನೆ ಸಂಜೆ ಯೋಚಿಸುತ್ತಿರುವನು ಪಂಜಾಧಿಪತಿಯ ನುಡಿ ರಂಜಿಸಿತು. ವಿಚಿತ್ರ! ಅರಮನೆಯ ಏಳಿಗೆಗೆ ಮೂಲ ಕಾರಣರು ನಾವು ಅಂತ ಹೇಳಿದವರು ಈ ಹೊತ್ತಿನಲ್ಲಿ ಊನತೆಯನ್ನು ಕಂಡುಕೊಂಡು ಇರುವರು ಬಿಲ್ಲವರ ಮಕ್ಕಳನ್ನು ತನ್ನ ಬಳಿಯಲ್ಲಿ ಇರಿಸಿಕೊಳ್ಳಬೇಕೆಂಬ ಅಪೇಕ್ಷೆಯನ್ನು ಪಟ್ಟಿದ್ದಾರೆ. ಜಾತಿ ಮಕ್ಕಳ ಅಂತ ಅವರು ಈ ನಾಡಿಗೆ ಬಂದರು ಅಂತೇಳಿ ಆದ್ರೆ ನನ್ನ ಪದವಿಗೆ ಕಷ್ಟ. ಆದ್ದರಿಂದ ಕೋಟಿ ಚೆನ್ನಯ್ಯರು ಬಿಲ್ಲವರು ಮಕ್ಕಳಾದಂತಹ ಅವರು ಸ್ವಜಾತಿ ಬಾಂಧವರು ಏನಾದ್ರೂ ಮಾಡಲೇಬೇಕು ಹುಡುಕುತ್ತಿದ್ದಾರೆ. ಮಹಾಪ್ರಭುಗಳಿಗೆ ಪ್ರಣಾಮ. ಎದ್ದೇಳು ಒಡೆಯ, ಕಡುಮಲೆಯಿಂದ ಒಂದು ಲಿಖಿತ ಬಂದಿದೆ. ಹೌದೇ? ದೂತನಾದವನನ್ನ ಕೈಗೊಪ್ಪಿಸಿದ್ದಾನೆ. ಅದನ್ನು ನಿನಗೆ ಸಮರ್ಪಣಾ ಭಾವದಿಂದ ಕೊಡ್ತಾ ಇದ್ದೀನಿ. ಆದಿತ್ತಂತೆ. ಆದ್ರೆ ಒಂದು ಏನು? ಪಡುಮಲೆಯಿಂದ ಬಂದಿರುವಂತಹ ಹೌದಲ್ವೇ? ಇದನ್ನು ವಾಚಿಸುವಂತ ಕಾರ್ಯ ನೀವೇ ಮಾಡಬೇಕು. ಅಪ್ಪಣೆ ಒಡೆಯ. ಮಿತ್ರಭುಜವಳಿಗೆ ನಿತ್ರ ಪದಿ ಪನ್ನೋದಿ ಬದುಗೆ ಸಾಧೀಶ ಪಡುಮಲಾದಿವ ಪೆರುಮಳಕ್ಕೆ ಬಲು ಮಿತ್ರ ಭಾವದೆ ಬರರಂತಿತ. ಮೊದಲಾಗಿ ಸ್ವತ್ತಶ್ರೀ ಎಂಬುದಾಗಿ ತಿಳಿಸಿದ್ದಾರೆ. ಆದ ಮೇಲೆ ನಿಮ್ಮ ಅವರ ಸಂಬಂಧವನ್ನು ಯಾವ ರೂಪದಲ್ಲಿ ಅವರು ಎಣಿಸಿದ್ದಾರೆ. ಮಿತ್ರ ಮುದಾವಳಿಗೆ ಮಿತ್ರನಂತೆ ಶಿವ
ಸೂರ್ಯನಿಗೂ ತಾವರಿಗೂ ಯಾವ ರೀತಿಯ ಸಂಬಂಧಗಳಿವೆಯೋ ಆ ರೀತಿಯ ಸಂಬಂಧವನ್ನು ಭಾವನೆಯನ್ನು ಅವರು ಮನಸ್ಸಲ್ಲಿ ಇಟ್ಟುಕೊಂಡಿದ್ದಾರೆ. ಆ ರೀತಿಯ ಸ್ನೇಹಾಚಾರ ನಮ್ಮೊಳಗಿದೆ ಅಂತ ನಾನು ತಿಳಿದುಕೊಂಡಿದ್ದೇನೆ ಅಂತ ಅವರು ಅಭಿಪ್ರಾಯ ಪಟ್ಟಿದ್ದಾರೆ. ಈ ನಾಡಲ್ಲೆಲ್ಲರೂ ಆರೋಗ್ಯದಿಂದಿದ್ದಾರೆ. ನಿಮ್ಮ ಅರಮನೆಯಲ್ಲಿರುವವರು ಯೋಗಕ್ಷೇಮಗಳನ್ನು ವಿಚಾರಿಸ್ತಾ ಇದ್ದಾರೆ. ಅದರ ಜೊತೆಯಲ್ಲೊಂದು ಮಾತು ಬರೆದಿದ್ದಾರೆ. ಬಿಲ್ಲವರ ಮಕ್ಕಳಂತ ವೀರ ಯೋಧರಂತಹ ಕೋಟಿ ಚೆನ್ನಯರು ನಮ್ಮ ನಾಡಿನ ಧರ್ಮವನ್ನು ಮಾಡಿ ನಾಡನ್ನು ಬಿಟ್ಟಿದ್ದಾರೆ. ಎಲ್ಲಿಯಾದರೂ ನಿಮ್ಮ ನಾಡಿಗೆ ಬಂದ್ರೆ ಅವರನ್ನು ಕಟ್ಟಿ ನನ್ನ ಪಾದಕ್ಕೊಪ್ಪಿಸಬೇಕು. ಇತಿ ವಿಶ್ವಾಸವನ್ನು ಉಳಿಸಿಕೊಳ್ಳುವ ಪಡುಮಲೆಯ ಬಳ್ಳಾಳರು. ಸಮಸ್ಯೆ ಆಯ್ತಲ್ಲ ಈಗ. ಏನು ಮಾಡೋಣ? ಮಿತ್ರಭಾವದಿಂದಲಾಗಿ ಪಡುಮಲಾಧೀಶ ಲೇಖನವನ್ನು ಬರೆದಿದ್ದಾರೆ. ಮಿತ್ರನಾಗಿರುವಂತ ಆತನ ಪಾಲಿಗೆ ಅನ್ಯಾಯವನ್ನು ಎಸಗಿ ಬಂದವರು ಈ ಬಾಲರು ಉಭಯರು. ಇವರಿಗೆ ಅಭಯ ಕೊಟ್ಟಿದ್ದೇವೆ, ನಿಮ್ಗೆ ಆಸರೆ ಕೊಡ್ತೇವೆ ಎನ್ನುವುದಾಗಿ ಮಿತ್ರತ್ವದಿಂದ ಅವ ಬರೆದತ್ತ ಲೇಖನ. ಯಾವುದಕ್ಕೆ ಮಾನ್ಯತೆ ಕೊಡುದು, ಏನು ಮಾಡುದು? ಮಿತ್ರತ್ವವನ್ನು ಉಳಿಸಿಕೊಳ್ಳಲೇ ಬೇಕು. ಅದಕ್ಕೆ ನೀವು ಅವರು ಬಲಿಷ್ಠರು ಅಂತ ಹೇಳಿ ಅಲ್ವಾ? ಸ್ವಾಮಿ ಚಿಂತನೆ ಬೇರು ಇದಕ್ಕೆ ಕರುಮರಾಜ ನಮ್ಮ ಚಿಂತಿಸಿ ಬರೆದ ಲಿಖಿತ ನೋಟುದೇಕೆ ಚಿಂತಿಸಬೇಕಾದಂತ ಅವಶ್ಯಕತೆ ಇಲ್ಲ. ನಮ್ಮ ಏಳಿಗೆಯನ್ನು ಬಯಸಿ ಓಲೆಯನ್ನು ಬರೆದಿದ್ದಾರೆ. ಆದ್ದರಿಂದ ನೀವು ಒಂದು ಒಪ್ಪಿಗೆಯನ್ನು ಕೊಟ್ಟದ್ದು ಹೌದು ಅಂತೇಳಿ ಆದ್ರೆ ಖಜಾನೆಯ ಬೀಗದ ಕೈಯನ್ನು ನನಗೆ ಒಪ್ಪಿಸಿದ್ರೆ ಕೋಟಿ ಚೆನ್ನಯರನ್ನು ಬಂಧಿಸಿ ನಿಮ್ಮ ಕೈಗೆ ಒಪ್ಪಿಸುವ ಜವಾಬ್ದಾರಿ ನನ್ನದು. ಅದಷ್ಟನ್ನು ಮಾಡುವಂತ ಹೊಣೆಗಾರಿಕೆ ನಿಮಗೆ ಆಗಲಿ. ಓಲೆಯ ಒಕ್ಕಣೆಗಳೇ ಬೇರೆ, ಈ ದೊಡ್ಡವರ ವ್ಯವಹಾರ ಎಲ್ಲ ಹೀಗೆ. ನೋಡಿದ್ರ ಏನಾಯ್ತು ಅಂತ? ಅವರು ಬರೆದದ್ದನ್ನು ಬದಲಿಸಿ ಓದಿದೆ. ಅವರು ಬಂದ್ರೆ ಕಳಿಸಿ ಕೊಡಿ ವಿನಯಪೂರ್ವಕ ಅಂತ ಹೇಳಿದ್ದನ್ನು ಅದನ್ನು ಬೇರೆ ರೀತಿಯಲ್ಲಿ ಓದಿ ಅವರಿಗೆ ತಿಳಿಸಿದ್ರಿಂದ ಅವರು ರೂಪ ಬದಲಾವಣೆ ಆಯಿತು. ಕೋಟಿ ಚೆನ್ನಯರನ್ನು ಬರುವುದಕ್ಕೆ ಹೇಳಿದ್ದೇನೆ, ಯಾವಾಗ ಬರ್ತಾರೆ ನೋಡು. ನಮಸ್ಕಾರಗಳು. ಇವರು ನೀವಿಬ್ರು ನಾನೇ ಕೋಟಿ. ಈ ಕಡೆ ಬಾಪ, ಅವನೇನ ತಮ್ಮ ಚೆನ್ನಯ್ಯ. ಕೋಟಿ 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 ಚೆನ್ನಯ್ಯ 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 ಭಾವನಿಂದ ವಿಷಯವನ್ನೆಲ್ಲ ಕೇಳಿದೆವು. ಮಹಾರಾಜರು ನಮ್ಮನ್ನು ನೋಡ್ಬೇಕಂತೆ. ಒಮ್ಮೆ ಅವರನ್ನು ಸಂಧಿಸುವುದಕ್ಕೆ ಕಾಣುವುದಕ್ಕೆ ಅವಕಾಶ ಇತ್ತು. ಈಗ ತಾನೇ ಅವರು ರಾಣಿ ಮಂದಿರವನ್ನು ಸೇರಿಕೊಂಡ್ರು. ರಾಜಕೀಯ ಕಲಾಪ ಎಲ್ಲ ಮುಗಿದಾಯ್ತು. ಹೌದು. ಇನ್ನು ಅವರನ್ನು ಇವತ್ತು ನೋಡ್ಲಿಕ್ಕೆ ಆಗುದಿಲ್ಲ. ಇನ್ನು ನಾಳೆಗಾಯ್ತು. ನಾಳೆ? ಹೌದು ಸ್ವಾಮಿ. ನಾಳೆ ಆಗ್ಲಿ, ನಾವು ಹೇಗೂ ಬಂದಾಯ್ತು, ಮನೆಗೆ ಹೋಗುದಿಲ್ಲ, ಇಲ್ಲೇ ಉಳಿತೇವೆ. ದಿನ ಕಲಿಯುವುದಕ್ಕೆ ಮುಂದೆ ಏನು ಅಂತ ಹೇಳಿಲ್ವಾ? ಹೌದು. ನಾನೇ ನನ್ನ ಬುದ್ಧಿಯನ್ನು ಉಪಯೋಗ ಮಾಡಿ ಒಂದು ಭವ್ಯ ಭವನವನ್ನು ಕಟ್ಟಿದ್ದೇನೆ. ಹೌದಾ? ಆ ಭವ್ಯ ಭವನದಲ್ಲಿ ಬೇಕೇ ಬೇಕಾದಂತ ರೀತಿಯ ಬೇರೆ ಬೇರೆ ರೀತಿಯಲ್ಲಿ ವ್ಯವಸ್ಥೆಗಳು ಮಾತ್ರ ಅಲ್ಲ, ಕಾಣುವುದಕ್ಕೆ ಕಣ್ಣಿಗೆ ಶಿಲ್ಪಕಲೆ ಚಿತ್ರಗಳು ಕೆತ್ತಲ್ಪಟ್ಟಿದೆ. ಹುಬ್ಬು ಚಿತ್ರ, ಭಾವರೇಖ ಚಿತ್ರ, ಇಂಥದ್ದೆಲ್ಲ ಉಂಟು. ಹೌದಾ? ಇದರ ವೈಭವವನ್ನು ತೋರಿಸ್ತೇನೆ. ಸರಿ ಬನ್ನಿ. ಕೋಣನ ಮೇಲೆ ಯಮ ಅಲ್ವಾ? ಅವ ನಿನ್ನನ್ನೇ ನೋಡಿದ ಕಾಣುದು ಇಲ್ಲ, ನಿಮ್ಮನ್ನೇ ನೋಡ್ತಾ ಇದ್ದಾನೆ. ಈ ಕಡೆಗೆ ನೋಡು, ಮೂರ್ತಿಗಳ ಭಾವಚಿತ್ರ. ಆ ಕಡೆಗೆ ನೋಡು, ಅಲ್ಲಿ ಕಾಗೆ ಕಾಕಾವಾಹನ ಶನಿ ನಿಮ್ಮನ್ನೇ ನೋಡ್ತಾ ಇದ್ದಾನೆ. ಚೆನ್ನಯ್ಯ, ಈ ಕಡೆಗೆ ನೋಡು, ಮೃತ್ಯು ಪಾಶವನ್ನು ಹಿಡಿದುಕೊಂಡು ನಿಂತ ದೃಶ್ಯ. ಪಾಶದ ಹಗ್ಗ ನಿನ್ನ ಹತ್ರವೇ ಇಲ್ಲ, ಅದು ನಿಮ್ಮಲ್ಲೇ ಸುಳಿದು ಹಾಕುಂಟು. ವೈಭವ ಇಷ್ಟು ಇಲ್ಲಿ ಅಲ್ಲ. ನಾವು ಚಿತ್ರಗಾರನ ಕೈಚಳಕವನ್ನು ಮೆಚ್ಚಲೇಬೇಕಿರುತ್ತದೆ. ನಮ್ಮಲ್ಲಿ ಶಿಲ್ಪಿಗಳೇ ಇರುವುದು. ಆದ್ದರಿಂದ ಆ ಶಿಲ್ಪಿಗಳ ಕಲಾ ಚಾತುರ್ಯದಿಂದ ಇಷ್ಟೆಲ್ಲ ಆಗಿದೆ. ಆದ್ರಿಂದ ಒಂದು ಹೇಳ್ತೇನೆ, ಇಷ್ಟೆಲ್ಲ ಮತ್ತು ನೀವು ಹೊರಗಿಂದಲೇ ಎಲ್ಲ ನೋಡಬಾರ್ದು, ಒಳಗೆ ಒಳಗೆ ಹೋಗ್ಬೇಕು. ಒಳಗೆ ವ್ಯವಸ್ಥೆ ಇಲ್ಲ. ನೀವು ಅದರೊಳಗೆ ಕೊಲಿಬೇಕು ಮಕ್ಕಳೇ. ಏನು ಮೋಸ ಮಾಡಿದ್ದೇನು? ಮೋಸ ಅಲ್ಲ, ನನ್ನ ಧರ್ಮ ಇದು. ಬಂದೀಕಾಲೆಯಲ್ಲಿ ನಮ್ಮನ್ನು
ನೀವಲ್ಲಿ ಕೊಳತು ಸಾಯ್ಬೇಕು. ಉರಿಯುತ್ತಿರುವಂತಹ ಕೆಂಡವನ್ನು ಮಡಿಲಲ್ಲಿ ಕಟ್ಟಿಕೊಂಡೆ. ಕೆಂಡಕ್ಕೆ ನೀರನ್ನು ಹಾಕಿ ಹಿಡಿದಿದ್ದೇನೆ ಮಸಿ ಮಾಡಿ. ಉಸುಗುಡುತ್ತಿರುವಂತಹ ಸರ್ಪನ ಹೆಡೆಗೆ ಮೆಟ್ಟಿ ಸರ್ಪದ ಹೆಡೆಗೆ ಮೆಟ್ಟುವಾಗ ವಿಷದ ಚೀಲವನ್ನೇ ತೆಗೆದಿದ್ದೇನೆ. ಏನೋ ಕೇಸರಿಯ ಕೇಸರಾಸಿಗೆ ಕೈ ಹಾಕಿದೆ. ಆಗ ನೀನು ಕೇಸರಿ ಬಣ್ಣ ಇಲ್ಲದ್ದು. ಸುಮ್ಮನೆ ಮಾತಾಡ್ತಾನೆ ಇವ. ಜಾತಿ ಮಕ್ಕಳು ಬೇಡ ಬೇಡ ಅಂತೇಳಿ ಆದ್ರೂ ನನ್ನ ಕೈಗೆ ಬಂದು ಸಿಕ್ಕಿದ್ದಾರೆ. ಈ ಮೂರ್ಖರು ಅದರ ಒಳಗೆ ಸಾಯ್ಬೇಕು. ಮೋಸದಿಂದ ನಮ್ಮನ್ನು ಬಂಧಿಸಿದ್ದಾನೆ. ನಮ್ಮ ಕುಲದೇವನಾದಂತಹ ನಾಗಬ್ರಹ್ಮನನ್ನು ಮನಸಾರೆ ನೆನೆದು ಈ ಗೋಡೆಗೆ ಒಂದು ಗೋಡೆಯನ್ನು ಇಲ್ಲ ಓಡ್ತಲಿದ್ದಾನೆ. ಓಡುವವನನ್ನು ಬೆನ್ನತ್ತಿಕೊಳ್ಳುವುದು ನ್ಯಾಯವಲ್ಲ, ಯುದ್ಧ ಧರ್ಮವಲ್ಲ. ಆ ದಿನ ಜೋಯಿಸರು ಹೇಳಿದ ಮಾತು ಸತ್ಯವಾಯಿತು. ಮೊಸಳೆಯ ಕಾಟ ಒಂದಿದೆ. ಇವ ಮೊಸಳೆ ಅಂತ ನಮ್ಗೆ ಗೊತ್ತಾಯ್ತು. ಸರಿ, ಇದು ಇವನ ಸ್ವಕ್ಷೇತ್ರ. ನೀರಿನಲ್ಲಿ ಬಲ ಹೆಚ್ಚು. ನೀರು ಬಿಟ್ಟು ಮೇಲೆ ಬರಲಿ, ಆವಾಗ ನೋಡುವ. 200 ಬಿಡಿ 500 ಸೇರಿ ಕೇಳಿದ್ದೇನೆ. ಸತ್ಯ ಧರ್ಮನು ನ್ಯಾಯವಂತನೂ ಆಗಿರುವಂತಹ 500 ಅಲ್ಲಿ ದೊರೆ ದೇವ ಬಳ್ಳಾಳ ಅವರನ್ನೇ ಕಾನೂನು ಬಾ ಸಂಭ್ರಮದೊಳಗೆ ಇದ್ದ ಸಂಭ್ರಮದೊಳಗೆ ಪೃಥ್ವಿ ಪಾಲನು ದೇವೋ ಉತ್ತಮ ಸನದೆ ಕುಳ್ಳಿರವು ಮತ್ತೆ ಪುರಜನರೈದಿ ಬಿತ್ತರಿಸಿದರು ಭೂಪ ಮತ್ತೆ ಪುರಜನರೈದೆ ಬಿತ್ತರಿಸಿದರು ಭೂಪ ಉತ್ತಮಾಲೋಚನೆಯ ಪರದಿ ಆಳುತ್ತಿರುವಂತಹ ದೇವಣ್ಣವಲ್ಲಾಳ ನಾಮಕನು ನಾನು ಪಂಜನೂರಿನ ವೈರಿಗಳಿಂದಾಗಿ ರೋಸಿ ಹೋಗಿದ್ದೇನೆ. ಕೇಳಿದೆ, ಚಾರಕನೋಬ ಬಂದು ತಿಳಿಸಿದನಲ್ಲ, ನನ್ನನ್ನ ಕಾಣುವುದಕ್ಕೆ ಇರುವರು ಬಂದಿದ್ದಾರೆ ಎನ್ನುವ ಹಾಗೆ ಸಭೆಗೆ ಬರುವುದಕ್ಕೆ ವೈದ್ಯಗೋಲ ಚಂದಿರನೇ ವೈದ್ಯಗೋಲ ಚಂದಿರನೇ ಸಾಗರ ಮಧ್ಯ ಬಡಬಾನಲನೆ ಸಾರಸ ಶುದ್ಧ ಗುಣಯುತರ್ ಚಿತ್ತ ಭರಿ ಎನು ತೀರ್ಧನಾಗ ಕುರಿತಾಗಿ ಕೇಳಿದವ ನಾನು. ದುಷ್ಟನಾದಂತಹ ಮಂತ್ರಿಯನ್ನ ಕೊಂದವರಂತೆ ನೀವು, ಮೋಸಗಾರನನ್ನ ಬೆನ್ನಟ್ಟಿದವರಂತೆ ನೀವು. ಅಂದ್ರೆ ಅನ್ಯಾಯವನ್ನ ಕಂಡಾಗ ಮೆಟ್ಟಿ ನಿಲ್ಲುವ ಸ್ವಭಾವ ನಿಮ್ಮದ್ದು ಅಂತಾಯ್ತು. ಆದ್ರೆ ಇಂದು ನೀವು ನಮ್ಮೂರನ್ನ ಸೇರಿದ್ದೀರಿ, ನನ್ನ ಪಾಲಿಗೆ ಅಮಿತವಾದಂತಹ ಸಂತೋಷವಾಯ್ತು ನಿಮ್ಮನ್ನ ಕಂಡು. ಹೊಗಳದಿರೋ ಗೋಪಾಲ ಹೊಗಳದಿರೋ ಗೋಪಾಲ ಬರಿದೆ ಬಿಗುವಿನವರ್ ಆವಲ್ಲದಂತಿದೆ ಬಿಗುವಿನವರ್ ನಾವಲ್ಲ ಅಂತಿದೆ ಒಗೆದಗೊಂಡದ ಮನವು ನಿಶ್ಚಯ ಇನ್ನು ಜಗದಿ ಮಕ್ಕಳೇ ಹೊಗಳ್ತಿದ್ದೀರಾ? ನಿಮ್ಮ ಹೊಗಳಿಕೆಯಿಂದ ನಾವು ಉಬ್ಬವರಲ್ಲ, ತೆಗಳಿಕೆಯಿಂದ ಕುಗ್ಗುವವರಲ್ಲ. ಬಿಡಿ, ನಾವು ನ್ಯಾಯವನ್ನು ಹಿಡಿದು ನಡೆದವರು, ಸರಿ, ಧರ್ಮವನ್ನು ರಚಿಸಿದ್ದೇವೆಂತಹ ಆ ಒಂದು ಆತ್ಮವಿಶ್ವಾಸ ನಮಗಿದೆ. ಸರಿ, ಇಲ್ಲಿ ಬಂದದ್ದು ಯಾಕೆ? ನಿಮ್ಮ ವಿಚಾರವಾಗಿ ಕೇಳಿದೆವು. ನೀವು ಧರ್ಮಿಷ್ಠರಂತೆ, ಸತ್ಯಸಂಧರಂತೆ. ಉಳಿಯುವುದಕ್ಕೆ ನಮಗೊಂದು ಆಶ್ರಯ ಬೇಕು, ದುಡಿಯುವುದಕ್ಕೆ ಉದ್ಯೋಗವು, ಇರುವುದಕ್ಕೆ ಒಂದು ಜಾಗವು ತಾವು ಕೊಡ್ತೀರಿ ಅಂತ ಆದ್ರೆ ಈ ದೇಹದಲ್ಲಿ ಉಸಿರು ಪಸರಿಸುವಲ್ಲಿವರೆಗೆ ತಮ್ಮ ಸೇವೆಯನ್ನು ಮಾಡ್ತಾ ಕಾಲ ಕಳಿತೇವೆ. ಆಶ್ರಯ ಧಾತಾರನಾಗಬೇಕು ಸ್ವಾಮಿ, ಅವಕಾಶ ಮಾಡಿಕೊಡಿ. ಯೋಚನೆ ಮಾಡಬೇಕಾದದ್ದಿಲ್ಲ. ನೀವು ನಮ್ಮ ದಂಡನಾಯಕರನ್ನಾಗಿ ನಿಮ್ಮನ್ನು ನಮ್ಮೂರಿನಲ್ಲೇ ಉಳಿಸಿಕೊಳ್ತೇವೆ. ಯಾವ ನ್ಯೂನ್ಯತೆ ಬರದ ರೀತಿಯಲ್ಲಿ ನಿಮ್ಮನ್ನು ನಾವು ನೋಡಿಕೊಳ್ತೇವೆ. ನಮಗೆ ಉಳಿಯುವುದಕ್ಕೆ 500 500 ಸರಿ.
ಅದನ್ನು ಕರುಣಿಸಿದ್ದೇನೆ. ಮಂತ್ರವನ್ನು ಕಳುಹಿಸಿಕೊಡಿ. ಭಕ್ತರಾಜಾಗಲಿ. ಅಯನೂರು ಎನ್ನುವುದು ಹಾಳು ಹಡಿಲು ಬಿದ್ದಂತಹ ಜಾಗವಾಗಿತ್ತು. ಇದನ್ನು ನಾವು ಹಸನಗೊಳಿಸಿದೆವು. ಸರಿ, ಬೇಕಾದಂತಹ ಕೃಷಿಯನ್ನು ಬೆಳೆಸಿದೆವು. ಎಲ್ಲಿ ನೋಡಿದರಲ್ಲಿ ಹಸರು ಪಸರಿ ಕುಡಿದುಕೊಂಡಿದೆ. ಮನಸ್ಸಿಗೆ ಬಹಳ ಸಂತೋಷ. ದಿನಗಳು ಕೆಲವು ಉರುಳಿ ಹೋಯ್ತು. ಹೌದಲ್ಲ, ಈಗ ಯಾಕೋ ಇಂದು ಬೇಟೆಯಾಡಬೇಕು ಅನ್ನೋ ಮನಸ್ಸಾಗಿದೆ. ಆದುದರಿಂದ ನಾನು ನೀನು ಒಂದಾಗಿ ಕಾಡಿಗೆ ಬೇಟೆಗೆ ಬೇಟೆಯಾಡಲಾಯ್ತು. ಸಿಕ್ಕಿದ ಮೃಗಮಾಂಸವನ್ನು ನಮ್ಮ ವ್ಯಾಸರಿಗೆಲ್ಲ ಕೊಟ್ಟಾಯ್ತು. ಆದ್ರೆ ಅದು ನೋಡು, ಆ ಕಡೆಯಿಂದ ಜನಗಳು ಈ ಕಡೆಗೆ ಓಡಿ ಬಂದು ನೋಡುವಾಗ 2-3 ಮತ್ತು ಪಂಜದ ಗಡಿ ಸೀಮೆ ಇದೆ. ಈ ಜಾಗವನ್ನು ಪಂಜದ ರಸ ಅವರ ಆಳುಗಳನ್ನು ಬಿಟ್ಟು ಆಕ್ರಮಿಸಿದ್ದಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಹೌದು, ಅಲ್ಲಿರಬೇಕಾದಂತ ಗಡಿಕಲ್ಲು ಇಲ್ಲಿದೆ ಅಲ್ವಾ? ಹೌದೌದು. ನಾವು ಮಾಡ್ಬೇಕಾದ್ರೆ ಗೊತ್ತು, ಆ ಗಡಿಕಲ್ಲನ್ನು ಕಿತ್ತು ಅಲ್ಲಿಗೆ ಸೇರಿಸಿಬಿಡೋಣ. ಮಾತ್ರವಲ್ಲ, ಮತ್ತೆ ಹೊಡೆದಂತ ಹಂದಿಗಾಗಿ ಜಗಳವನ್ನು ಕಾಯುವುದಕ್ಕೆ ಮುಂದೆ ಬಂದರು. ಕೊಡುವುದಿಲ್ಲ ಎಂದಾಗ ಹೊಡೆದು ಕಳಿಸಿದ್ದೇವೆ, ಪೆಟ್ಟು ಕೊಟ್ಟಿದ್ದೇವೆ. ಪೆಟ್ಟು ತಿಂದು ಹೋದವರು ಏನ್ ಮಾಡ್ತಾರಂತ ಮತ್ತೆ ನೋಡಿ. ಏನಾಗಿ ಹೋಯ್ತು ಪರಿಸ್ಥಿತಿ? ಕೋಟಿ ಚೆನ್ನೈಯರು ಬೇಟೆಗೆ ಅಂತೂ ಹೋದಂತಹ ಸಂದರ್ಭದಲ್ಲಿ ಅಲ್ಲೇನು ಹೊಡೆದ ಹಂದಿಗಾಗಿ ಕಾದಾಟವಾಯಿತಂತೆ ಅವರಲ್ಲಿ. ಆ ಕಾರಣಕ್ಕಾಗಿ ವೈರಿಗಳು ಲೇಖನವನ್ನ ಕಳುಹಿಕೊಟ್ಟಿದ್ದಾರೆ. ಯುದ್ಧಕ್ಕೆ ಬರಬೇಕು ಒಂದು, ಇಲ್ಲದೆ ಹೋದ್ರೆ ಸೀರೆ ಉಟ್ಕೊಳ್ಬೇಕು ಅಂತ. ಈ ವಯಸ್ಸನ್ನ ನುಡಿ ಕೇಳುವ ಬರುವಳ ಬೆದರದಿರ ನೀವು ದೊರೆ ನಾವಿಗೆ ಆಕ್ರಮಣ ಮಾಡಿದ್ದಾರೆ ಎಂಬ ಕಾರಣಕ್ಕಾಗಿ ಬೆದರಿಕೊಳ್ಳಬೇಕಾದ ಅಗತ್ಯತೆ ಇಲ್ಲ. ಅಪ್ಪಣೆಯನ್ನು ಕೊಡಿ, ವೈರಿಗಳ ಇದಕ್ಕಾಗಿ ಯೋಚಿಸಬೇಡ. ನೀವು ಸ್ತ್ರೀವೇಷ ಮಾಡುವುದು ಬೇಡವಾ, ಮದುವೆಗಳಾಗಿ ಬರುವುದು ಬೇಡ, ಚಿಂತೆ ಮಾಡುವುದು ಬೇಡ. ಧೈರ್ಯವಾಗಿರಿ. ಕಾಣುತ್ತಿರುವಂತಹ ಕುರುಕುಂದ ಗದ್ದೆಯ ಅಂಚೆಲ್ಲ ನಿಂತುಕೊಂಡಿರಿ. ಯುದ್ಧದ ವೈಖರಿಯನ್ನು ದೇವನೇ ನಮ್ಮ ಬಲವ ಸಚಿವನ ನಮ್ಮ ಬಲವ ಮುರಿದನೆಂದು ಬಲವ ಗುರುವ ಮುರಿದನೆಂದು ಬಲವ ಗುರುವ ನಿನಗುವೇನು ಎಂದನಾಗ ಬರದೋಳೇನೆಂದೇ ನಿಮ್ಮ ಬಲದವರೆಲ್ಲರನ್ನು ಮೆಟ್ಟಿ ಮುರಿದು ಮುಗಿಸಿದ್ದಾರೆ. ಏನೋ ಇಲ್ಲಿಯ ಮಹಾಮಂತ್ರಿ ಕಂದುಗಿಡಿ, ನಿನ್ನನ್ನು ಕಾಡಿಗೊಳಿಸ್ತೇನೆ ಇವತ್ತು. ಹೌದೇನೋ? ಶಿರೋಮಣಿ ಪಂದ್ಯ ಶಿರೋಮಣಿ ಬಂದೆಯ ಹೊರಗೆ ವೈದ್ಯರು ನೀನೌದೇ ಯುದ್ಧದ ತಲೆಯುವೆ ನಿನ್ನೆ ದೇಹ ಇಂದಿನ ಚೆಂದಿರುವುದೇ. ಜಾತಿ ಮಕ್ಕಳ ಅಂತ ನಿಮ್ಮನ್ನು ಸೆರೆಮನೆಯಲ್ಲಿ ಇಟ್ಟದ್ದಲ್ಲ, ಭವ್ಯ ವೈಯಕ್ಯವನ್ನು ನೋಡುವುದಕ್ಕೆ ಬಿಟ್ಟಿದ್ದೆ. ಆದ್ರೆ ಜಾತಿ ಮಕ್ಕಳು ನೀವಿದ್ದದ್ದ ಪ್ರೀತಿ ನನಗಿತ್ತು. ಯಾರನ್ನಾದ್ರೂ ನಂಬಬಹುದು, ಜಾತಿ ಮಕ್ಕಳು ನಂಬಬಾರ್ದು ಎನ್ನುವುದಾಗಿ ನೀನೇ ದೃಢಪಡಿಸಿಬಿಟ್ಟು ನಿನ್ನನ್ನು ನಾನು ಕರೆಸಿದ್ಯಾಕೆ? ನನ್ನೊಟ್ಟಿಗೆ ನಿನ್ನಂತವರು ಎಷ್ಟು ಮಂದಿ ಇದ್ದಾರೆ. ನಾನು ವೈಭವದಿಂದ ಹೋಗುವಾಗ ಎಲೆ ಅಡಿಕೆ ತಿನ್ನುವಂತ ಆಸೆ ನನಗೆ. ಆ ಹೊತ್ತಿನಲ್ಲಿ ಎಲೆ ಅಡಿಕೆಯಲ್ಲಿ ಅಡಿಕೆ ಹೂಳನ್ನು ಕೊಡುದು, ಎಲ್ಲಿಯಾದ್ರೂ ಬಾಯಿಗೆ ಹಾಕೋ ಕೆಳಗೆ ಬಿದ್ರೆ ಹೆಕ್ಕಿ ತೊಳೆದು ಮತ್ತು ಕೊಡುದು. ಅದಕ್ಕಾಗಿ ನಮ್ಮನ್ನು ಕರೆಸಿದ್ದು. ಎಲೆಗೆ ಸುಣ್ಣ ಹಾಕಿ ಕೊಡುದು, ಇದೆಲ್ಲ ನಿನ್ನಂತವರಿಗೆ ಕೆಲಸ ಅಂತ ಇಟ್ಟಿದ್ದೆ. ಅದನ್ನೆಲ್ಲ ಬಿಟ್ಟು ಕತ್ತಿ ಹಿಡಿದು ನನ್ನ ಹತ್ರ ಯುದ್ಧಕ್ಕೆ ಬಂದಿದ್ದೇನೆ. ಅನ್ಯಾಯ ಗೌರವವಾಗಿರುವಂತ ನೀನು ಇನ್ನಂತಹ ಪ್ರಪಂಚದಲ್ಲಿ ಇರಬಾರದು ಎನ್ನುವ ನಿನ್ನ ಆಕಾಶದಲ್ಲಿ ಆಡುವಂತಹ ಗಿರುಗ ಎಂಬುದನ್ನು ತೋರಿಸಿಕೊಡ್ತೇನೆ.
ಕೋಟಿ. ಏನು ಕೇಳುವಂತ 3 ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರವನ್ನು ಕೊಡು. ಯಾವುದದು? ಗಡಿಕಲ್ಲನ್ನ ಜಾರಿಸಿದ್ದಾಕೆ, ನಮ್ಮ ಭವನವನ್ನ ಧ್ವಂಸಗೊಳಿಸಿದ್ದಾಕೆ, ಅಮಾತ್ಯ ಶ್ರೇಷ್ಠ ಚಂದ್ರಗಿರಿಯನ್ನು ಕೊಂದದ್ದಾಕೆ. ಎಲ್ಲ ಶತ್ರುವೇ, ಶತ್ರು ದೇವರಾಜ. ದೇವರಾಜನ ನೀನು ದೊಡ್ಡ ದುರಾತ್ಮ ಮಂತ್ರಿ ಯಾರಿಗೆ ಯಾರು ಇರುವುದಕ್ಕೆ ಸಾಧ್ಯವಿಲ್ಲ. ನೀನು ಜಾತ ಶತ್ರು ದೇವರಾಜಗೆ ಅಂಗೈಯಗಲದ ಈ ತವಳವ ನಾಡಿನಲ್ಲಿ ಇರುವಂತಹ ಅರಸರುಗಳೆಲ್ಲ ನಮಗೆ ನಮಗೆ ಎನ್ನುವುದಾಗಿ ಕಚ್ಚಾಡುವವರು, ಎಲ್ಲೋ ಬಿದ್ದಿರುವಂತಹ ಒಂದು ಮಾಂಸದ ತುಣುಕಿಗೆ ಹಾದಿಬೀದಿಯ ಸ್ವಾನಗಳು ಕಚ್ಚಾಡಿದಾಗೆ ಕಚ್ಚಾಡುವಂತ ಮೂಢರಾಯರುಗಳು ನೀವು. ಇಲ್ಲವಾದ್ರೆ ಹೀಗಾಗ್ತಿರ್ಲಿಲ್ಲ. ಎಡುಮೀರಿನ ಜಾಗವನ್ನು ಆಕ್ರಮಿಸಿದ್ರಿ, ಅದಕ್ಕಾಗಿ ಗಡಿಕಲನ್ನು ತೆಗೆದೆವು. ನಮ್ಮನ್ನು ಬಂದಿಕಾಲೆಯಲ್ಲಿ ಹಾಕಿದ್ರಿ, ಅದಕ್ಕಾಗಿ ಭವನವನ್ನು ಪುಡಿಗೈದೆವು. ಈಗ ನಮ್ಮ ರಸನ ಸ್ತ್ರೀವೇಷ ನಿನಗೆ ಚಂದ ಕಾಣ್ತದಲ್ಲ, ಮದುವೆ ಆಗ್ತೀಯಾ? ನಿನ್ನ ಹುಟ್ಟು ಬಿಡಿಸ್ತೇನೆ. ನನ್ನ ಜೀವವನ್ನು ಬಿಡು ಪುಣ್ಯಾತ್ಮ. ಕೈಗೆ ಸಿಕ್ಕಿದ ನಿನ್ನ ಕತ್ತರಿಸೇ. ಆದ್ರೆ ನಿನ್ನ ಸ್ವಭಾವದವರು ನಾನಲ್ಲ. ಅನ್ಯಾಯದಿಂದ ನಮ್ಮನ್ನು ಬಂಧಿಸಿ ಕತ್ತಲೆ ಕೋಣೆಯಲ್ಲಿ ಕೊಳೆತು ಸಾಯಬೇಕು ಅಂತ ಎನಿಸಿಕೊಂಡವರು ನೀವು. ಅರವಿಂದ ಬರುವಾಗ ಏನೇ ಹೇಳಿ ಬಂದಿದ್ದೀಯ? ಏನೇ ಹೇಳಿ ಬಂದಿದ್ಯಾ? ಜಯಶೀಲನಾಗಿ ಬರ್ತೇನೆ. ಈಗ ಏನ್ ಹೇಳ್ತೀವಿ? ಈಗ ಹೇಳುವುದೇನು? ಯಾರಿಗೂ ಮುಖ ತೋರಿಸದೆ ಒಳ ಹೊಕ್ಕುದು. ನಿನ್ನ ಹೆಂಡತಿಯರು ಮುತ್ತಿನಾರತಿಯನ್ನು ಹಿಡಿದು ಕಾದಿರ್ಲಿಕ್ಕಿಲ್ವೇ? ಅವ್ರಿಗೆ ಹೇಗೆ ಮುಖ ತೋರಿಸ್ತೀಯ? ಇಲ್ಲ, ನಾನು ಹಿಂದಿನ ಬಾಗಿಲು ಒಳ ಮುಖಕ್ಕೆ ಮುಸುಕಾಗಿ ಮನೆ ಸೇರಿಕೊಂಡು ಇದೇನು ಆಶ್ಚರ್ಯ! ಕೇಮರ ಬಳಲಿಗೆ ಜೀವಧಾನವನ್ನು ಕಟ್ಟು ಕಳುಹಿಸುತ್ತ ಹೊತ್ತಿನಲ್ಲಿ ಯಾವುದೋ ಒಂದು ಕ್ರೂರ ಅಂಬು ಬಂದು ನಲ್ಲೆಯನ್ನು ನಾಟಿಕೊಂಡಿತ್ತಲ್ಲ. ವಿಧಿಯೇ, ಪರಶಿವನ ಕೈಯ ಶೂಲದಂತ ಈ ಬಾಣ ನನ್ನ ಎದೆಯನ್ನು ಮುಚ್ಚಿಕೊಂಡಿದೆ. ಇಲ್ಲ, ದೇಹದ ಶಕ್ತಿ ಕುಂದುತ್ತಾ ಇದೆ, ರಕ್ತ ಹರಿತಾ ಇದೆ, ಎದ್ದು ನಿಲ್ಲುವುದಕ್ಕೂ ಸಾಧ್ಯವಾಗ್ತಾ ಇಲ್ಲ. ಗಂಟಲೊಣಗುತ್ತಿದೆ. ಏನಿದು ಏನಿದು? ನಾಗಬ್ರಹ್ಮ ನನ್ನನ್ನು ಈ ರೀತಿಯಾಗಿ ಮೋಸದಿಂದ ಘಾತಿಸಿದಂತಹ ಆ ಕಟುಕನನ್ನು ಒಮ್ಮೆ ನನಗೆ ನೋಡಬೇಕು. ನನಗಾದ ಅನ್ಯಾಯಕ್ಕೆ ತಕ್ಕ ಪ್ರತಿಕಾರವನ್ನು ಮಾಡಬೇಕು. ಅದಕ್ಕಾಗಿ ಅರೆಗಳಿಗೆ ಎದ್ದು ನಿಲ್ಲುವಂತಹ ಶಕ್ತಿಯನ್ನು ಕರುಣಿಸು ದೇವ. ನಾಗಬ್ರಹ್ಮ, ನಾಗಬ್ರಹ್ಮ. ನೋಡಿದನು ಹುದುಗಿಯಂದ್ರಪನ, ನೋಡಿದನು ಹುದುಗಿಯಂದ್ರಪನ, ಮಾತಾಡಿಸಿದ ಛಲವಂತ ಬಲರೇ, ಮಾತಾಡಿಸಿದ ಛಲವಂತ ಬಲರೇ. ರೋಡಿಪತಿ ಕರ್ತವ್ಯ ಕಳತನವಲ್ತಿನಿಗೈದ ಮೋಡಿ ತನ್ನದಭ್ಯಾಸ ಒಳ್ಳೆದು ಪಾಡಗಾಣೆನು ನಿನಗೆ ದಯವೇ. ಕೂಡಿಹುದು ಮಗದೋರು, ಕೂಡಿಹುದು ಮಗದೋರು, ಕೊಲೆಯನ್ನಣೆ ಭಯವಿಲ್ಲ. ನನ್ನನ್ನು ಈ ರೀತಿಯಾಗಿ ಮರೆಯಲ್ಲಿ ನಿಂತು ಬಾಣವನ್ನು ಹೂಡಿ ಭೂಮಿಗೆ ಕೆಡವಿದವರು ಯಾರು ನೋಡಬೇಕೆನ್ನುವಷ್ಟರಲ್ಲಿ ಪ್ರಭು, ಓ ನನ್ನ ತಂದೆಯೇ, ಓ ನನ್ನ ಬಂಧುವೇ, ನೀವ ಸ್ವಾಮಿ, ನೀವ ಈ ರೀತಿಯಾಗಿ ಮರೆಯಲ್ಲಿ ನಿಂತು ಬಾಣವನ್ನು ಹೂಡಿದವರು ನೀವೇನಾ ನನ್ನ ತಂದೆ? ಪ್ರಭು, ನಾನೇನು ಅನ್ಯಾಯವನ್ನು ಮಾಡಿದ್ದೇನೆ? ಯಾವ ಅಪರಾಧಕ್ಕಾಗಿ ಈ ಶಿಕ್ಷೆ? ತಂದೆ ತಾಯಿಗಳಿಲ್ಲದಂತಹ ನಮ್ಮನ್ನು ಎತ್ತೆ ಆಡಿಸಿ ಹೊರೆದು
ಅಸನ ವಸನಾದಿಗಳನ್ನಿತ್ತು ಸಂರಕ್ಷಿಸಿದಂತಹ ಪುಣ್ಯಾತ್ಮ ನೀವು ನೆಟ್ಟು ಬೆಳೆಸಿದಂತಹ ಒಂದು ಗಿಡವು ಉತ್ತಮ ಫಲವನ್ನು ಕೊಡುವುದಕ್ಕೆ ಸಿದ್ಧವಾಗಿದೆ. ಆ ಹೊತ್ತಿನಲ್ಲಿ ನಿಮ್ಮ ಕೈಯಾರದನ್ನು ಕಡಿದು ಚೆಲ್ಲಬೇಕು ಅಂತ ಆಲೋಚನೆ ಮಾಡಿದ್ರೆ ನನ್ನ ಪ್ರಭು, ಈ ನಾಡಿನ ನಾರಿಯರೆಲ್ಲರೂ ಪ್ರಾಯದಲ್ಲಿ ಹಿರಿಯರಾದ್ರೆ ನನಗೆ ಅಕ್ಕಂದಿರು, ಕಿರಿಯರಾದ್ರೆ ತಂಗಿಯಂದಿರು, ಹೀಗೆ ನಾನು ಭಾವಿಸಿದವರು. ಅಂತಲ್ಲಿ ಯಾವ ಸ್ತ್ರೀಯ ಮಾನಕ್ಕೂ ಮುನಿದವನಲ್ಲ ಕೋಟಿ ಚೆನ್ನಯರು. ಅಂತ ಅನ್ಯಾಯವನ್ನು ನಾನು ಮಾಡಿದ್ದಿಲ್ಲ. ಪರರ ಸೊತ್ತನ್ನು ಅಪಹರಿಸಿದವನಲ್ಲ ನಾನು. ಕಳ್ಳ ಸುಳ್ಳನಲ್ಲ. ಅನ್ಯರ ಭೂಮಿಗಾಗಿ ಆಸೆ ಪಟ್ಟವನಲ್ಲ. ಮತ್ತೊಬ್ಬರ ಭೂಮಿ ನನಗೆ ಬೇಕಾಗಿಲ್ಲ. ಅಂತಿರುವಾಗ ಯಾವ ಅಪರಾಧವನ್ನು ಗೈಯದ ನಿರಪರಾಧಿಯನ್ನು ಮರೆಯಲ್ಲಿ ನಿಂತು ಸಂಧಿಸುವುದು ಇದು ಯಾವ ನ್ಯಾಯ ಪ್ರಭು? ಓಹೋ, ಕೋಟಿಯ ಪ್ರಾಣ ನಿಮಗೆ ಬೇಕಿತ್ತೆ? ಕೋಟಿ ಸಾಯಬೇಕು, ನನ್ನ ಪ್ರಾಣ ಬೇಕು ಅಂತಿದ್ರೆ ಒಂದು ಮಾತು ಹೇಳ್ತಿದ್ರೆ ಸಾಕು. ಕೋಟಿ ಕೊಡು ನಿನ್ನ ಪ್ರಾಣ. ಹೀಗೆ ನೀವು ಹೇಳ್ತಿದ್ರೆ ನನ್ನ ನನ್ನ ಕತ್ತಿಯಿಂದ ಕತ್ತನ್ನು ಕತ್ತರಿಸಿ ನಿಮ್ಮ ಪಾದದಲ್ಲಿ ಚೆಲ್ಲುತ್ತಿದ್ದೆ ನನ್ನೊಡೆಯ. ಆದ್ರೆ ಈ ರೀತಿಯಾಗಿ ಘಾತಕ ಮಾಡ್ತೀರಿ ಅಂತ ನಾನು ಎಣಿಸಿರಲಿಲ್ಲ. ಯಾಕೆ ನನ್ನ ಮುಖ ನೋಡುವುದಿಲ್ಲ? ನೆಲನೋಟಕರಾಗಿದ್ದೀರಿ. ಘಾಸಿಗೊಂಡಿರುವಂತಹ ಕೋಟಿ ಎದ್ರೆ ಮುಂದೆ ನನಗೇನಾದರೂ ಆಪತ್ತು ಸಂಭವಿಸಿತೋ ಎಂಬಂತ ಭಯವೇ ನಿಮಗೆ ಇಲ್ಲ ನನ್ನೊಡೆಯ? ಓ ನನ್ನ ತಂದೆಯೇ, ಇಲ್ಲ ಸ್ವಾಮಿ, ನನ್ನಾಡ ನಿಮ್ಮನ್ನು ಕಾಡುತ್ತಿದ್ದೆ. ಭಯ ಬೇಡ. ಆದ್ರೆ ಈ ಚೋರತನದ ವಿದ್ಯೆಯನ್ನು ನೀವು ಯಾವ ಗುರುಗಳಲ್ಲಿ ಅಭ್ಯಾಸ ಮಾಡಿದ್ರೋ ನನಗೊಂದು ತಿಳಿಯದು. ನಿಮ್ಮನ್ನೀಗ ಕಂಡ್ರೆ, ನೀವು ಗೈದ ಕೃತ್ಯವನ್ನು ಎಣಿಸಿದ್ರೆ ನನಗೆ ಹಿಂದಿನದ್ದೊಂದು ಕಥೆ ನೆನಪಾಗ್ತಾ ಉಂಟು. ಹಿಂದೆ ರಾಘವ ಇಂದ್ರತನಯನ, ಹಿಂದೆ ರಾಘವ ಇಂದ್ರತನಯನ ಕೊಂದ ಕಥನವಿದಾಯ್ತು. ಕೊಂದೆಯ ಕಥನವಿದಾಯ್ತು. ಕಲಿಯುಗಕ್ಕೊಂದು ರಘುಕುಲ ತಿಲಕ, ಕಲಿಯುಗಕ್ಕೊಂದು ರಘುಕುಲ ತಿಲಕ, ನೀ ಸಂದೇಹವಿನಿತಿಲ್ಲ. ಇಂದು ಮುಖಿಯರು ನಗರೇ, ಇಂದು ಮುಖಿಯರು ನಗರೇ, ನೀ ಮರೆಸೊಂದು ಸೆಣಸಿಲಿ ಭಟನ ಸಂಧಿಸಿ ಕೊಂದೆನೆಂದರೆ ನೂಕರೇ, ಕೊಂದೆನೆಂದರೆ ನೂಕರೇ ರಾಣಿಯನು ನಿನ್ನವನು. ನೂಕರೇ ರಾಣಿಯರು ನಿನ್ನವನೇ. ಆ ಆ ಹಿಂದೆ ಪಿತೃವಾಕ್ಯವನ್ನು ಪಾಲಿಸುವುದಕ್ಕಾಗಿ ಶ್ರೀರಾಮಚಂದ್ರನು ವನವಾಸಕ್ಕೆ ಬಂದನಂತೆ ಸತಿ ತಮ್ಮನ ಸಮೇತನಾಗಿ. ರಾವಣನಿಂದ ಮಡದಿ ಸೀತೆ ಅಪಹರಿಸಲ್ಪಟ್ಟಾಗ ಆಕೆಯನ್ನು ಹುಡುಕುತ್ತಾ ಮುಂದೆ ಬಂದ್ರೆ ಸುಗ್ರೀವನ ಸಖ್ಯವಾಯಿತಂತೆ. ತನ್ನ ಅಣ್ಣ ವಾಲಿಯಿಂದಲಾದಂತಹ ಅನ್ಯಾಯವನ್ನು ಶ್ರೀರಾಮಚಂದ್ರನಲ್ಲಿ ತೋಡಿಕೊಂಡಾಗ ನಿನಗೆ ನ್ಯಾಯವನ್ನು ಒದಗಿಸ್ತೇನಂತ ಧೈರ್ಯದ ಮಾತುಗಳನ್ನಾಡಿದಂತೆ ರಾಮ. ಅದರಂತೆ ವಾಲಿ ಸುಗ್ರೀವರಲ್ಲಿ ಕಾಳಗ ನಡೆಯುತ್ತಿರುವಾಗ ಮರೆಯಲ್ಲಿ ನಿಂತು ರಾಮನು ವಾಲಿಯನ್ನು ಧರೆಗೆ ಕೆಡಹಿದನಂತೆ. ಅಲ್ಲಿ ನ್ಯಾಯ ಇದೆ ಸ್ವಾಮಿ. ತಮ್ಮನ ಮಡದಿಯನ್ನು ಅಣ್ಣನು ಬಲಾತ್ಕಾರವಾಗಿ ಇರಿಸಿಕೊಂಡಿದ್ದ. ಆದುದರಿಂದಲೇ ವಾಲಿಯನ್ನು ಆ ರೀತಿಯಾಗಿ ಶ್ರೀರಾಮಚಂದ್ರನು ಧರೆಗೆ ಕೆಡಹಿದ. ಅದು ತ್ರೇತೆಯ ಕಥೆಯಾಯಿತು. ಈ ಕಲಿಯುಗದಲ್ಲಿ ನೀವೊಬ್ಬ ರಾಮಚಂದ್ರನಾಗಬೇಕು ಅಂತ ಎಣಿಸಿದ್ರೆ ನಮಗದು ಸಂತೋಷ. ಮರ್ಯಾದ ಪುರುಷೋತ್ತಮನೆನಿಸಿಕೊಂಡಿರುವ ಶ್ರೀರಾಮಚಂದ್ರನ ಆದರ್ಶವನ್ನು ಅಳವಡಿಸಿ ಬಾಳಿನಲ್ಲಿ ಕೀರ್ತಿಯನ್ನು ಪಡೆಯಬೇಕು ಅಂತ ತಾವು ಎಣಿಸಿದ್ದಿದ್ರೆ
ಅದೇನು ಅಪರಾಧವಲ್ಲ ಪ್ರಭು. ಹಾಗೆ ನನ್ನೊಡೆಯ ಶ್ರೀರಾಮಚಂದ್ರ ಆದರೆ ನಮಗೆ ಹೆಮ್ಮೆ. ಆದರೆ ನಾನ್ಯಾವ ತಪ್ಪನ್ನು ಮಾಡಿದೆ? ಯಾವ ಅಪರಾಧಕ್ಕಾಗಿ ಶಿಕ್ಷೆ ಹೇಳಿ ನನ್ನೊಡೆಯ? ಇಂದು ನೀವು ದುರಕ್ಕಾಗಿ ಬರುವಾಗ ನಿಮ್ಮ ರಾಣಿಯರು, ನನ್ನ ತಾಯಿಯಂದಿರು ನಿಮ್ಮಲ್ಲಿ ಹೇಳಿರ್ಲಿಕ್ಕಿಲ್ವೇ? ಹೋಗ್ತೀರಾ ಕೋಟಿ ಚೆನ್ನೈರನ್ನು ಕಾಣುವುದಕ್ಕಾಗಿ, ಆ ಮಕ್ಕಳನ್ನು ಪ್ರೀತಿಯಿಂದ ಕರೆದುಕೊಂಡು ಬನ್ನಿ ಅಂತ ನಿಮ್ಮಲ್ಲಿ ಹೇಳಿರ್ಲಿಕ್ಕಿಲ್ವೇ? ಅಂತ ರಾಣಿಯ ಬೇರಿಗೆ ಹೋಗಿ ಏನು ಹೇಳ್ತೀರಿ? ಮರೆಯಲ್ಲಿ ನಿಂತು ಕೋಟಿಯನ್ನು ರಣಾಂಗಣದಲ್ಲಿ ಕೆಡವಿ ಕೊಂದು ಬಂದೆ ಅಂತ ಹೇಳ್ತೀರಾ ಪ್ರಭು? ಹೀಗೆ ನೀವು ಹೇಳಿದ್ದೇ ಹೌದಾದ್ರೆ ಆ ರಾಣಿಯರು ನಗರೆ ಅಲ್ಲ, ನಿಮ್ಮ ಕುತ್ತಿಗೆಗೆ ಕೈ ಹಾಕಿ ಅವರಿಂದ ಹೊರಟೆ ಅಂಬರೆ. ಈಗ ಬಂದಾರು ಕೋಟಿ ಚೆನ್ನೈರು, ಮತ್ತೊಂದು ಗಳಿಗೆಯಲ್ಲಿ ಬಂದಾರು. ಈ ರೀತಿಯಾಗಿ ದಾರಿ ನಿರೀಕ್ಷೆಯಲ್ಲಿ ಇರ್ಲಿಕ್ಕಿಲ್ವೇ ನನ್ನೊಡೆಯ? ಯಾಕೆ ಹೀಗೆ ಮಾಡಿದ್ರಿ? ಯಾಕೆ ಮಾಡಿದಿರಿ? ಯಾವ ಸ್ವಾರ್ಥಾಪೇಕ್ಷೆ ನಿಮಗೆ? ಹೇಳಿ ನನ್ನ ಪ್ರಭು, ಹೇಳಿ ನನ್ನೊಡೆಯ. ಬಾಲಜರೆಯದಿರನ್ನ ತಪ್ಪನ ಬಗೆದೆ ನಿನ್ನ, ಬಾಲಜರೆಯದಿರನ್ನ ತಪ್ಪನೆ ಸೊಗಿದೆ ನಿನ್ನ. ಮೇಲೆ ಮುನಿಸಿಲ್ಲ ಕೇಳು ಸುಳ್ಳಲ್ಲ, ಲೀಲೆಯೊಳು ನಿಮ್ಮ ಸಲಹಿದೆ ಕೊಂದೆ ನೆಲಗಾಗೆ. ಲೀಲೆಯೊಳು ನಿಮ್ಮ ಸಲಹಿದೆ ಕೊಂದೆ ನೆಲಗಾಗೆ. ಹೇಳಲ ಸದಳ ನಿನ್ನ ಮಹಿಮೆಯನು ಮುನ್ನ. ಬಾಲಜರೆಯದಿರನ್ನ ತಪ್ಪನ ಸೊಗಿದೆನು. ಇಲ್ಲ ಮಗು, ನಿನ್ನ ಮಾತಿನ ಬಾಣವನ್ನು ಸಹಿಸಿಕೊಳ್ಳುವಂತಹ ಶಕ್ತಿ ನನಗಿಲ್ಲ. ಎಂದು ನಮ್ಮ ಪಡುಮಲೆಯ ಅರಮನೆಯನ್ನು ಬಿಟ್ಟು ನೀವು ಹೋದಿರೋ ಅಂದಿನಿಂದ ಇಂದಿನವರೆಗೂ ಈ ಪೆರುಮಳ ಕೇವಲ ಮರದ ಕೊರಡಿನಂತೆ ಬದುಕುತ್ತಾ ಇದ್ದಾನೆ ಕಂದ. ನಾನೇ ಸಲಹಿದಂತಹ ನನ್ನ ಮಕ್ಕಳನ್ನು ನಾನೇ ಕೊಲ್ಲುವಷ್ಟು ಕ್ಷುಲ್ಲಕ ವ್ಯಕ್ತಿಯನ್ನು ಹಾಗೆ ಭಾವಿಸಿಕೊಂಡೆಯಾ? ಮತ್ತ್ಯಾಕೆ ಹೀಗೆ ಮಾಡಿದ್ರಿ ಪ್ರಭು? ಕಾಡಿನಲ್ಲಿ ವಾಸಿಸುವಂತಹ ಹುಲಿಯಾದರೂ ಕೂಡ ಮತ್ತೊಂದು ಪ್ರಾಣಿಯ ಮಾಂಸವನ್ನು ತಿನ್ನುತ್ತದೆ ಹೊರತು ತನ್ನ ಮರಿಯನ್ನು ಯಾವ ಕಾಲಕ್ಕೂ ತಿನ್ನುವುದಿಲ್ಲ ಮಗು. ತನ್ನ ಮಾಂಸವನ್ನು ತಾನು ತಿನ್ನುವುದಿಲ್ಲ. ಹುಟ್ಟಿದ್ದು ದೇವಿಯ ಗರ್ಭದಲ್ಲಿ ನೀವು ಹೌದಾಗಿದ್ರೂ ಕೂಡ ನನ್ನ ಮಕ್ಕಳು ಎನ್ನುವ ಹಾಗೆ ಸಲಹಿದವನಪ್ಪ ಮಗು. ಪ್ರಭು, ರಣಾಂಗಣಕ್ಕೆ ಯಾವ ಉದ್ದೇಶಕ್ಕೆ ನಾನು ಬಂದಿರೋ ನಾನು ಅರಿಯೇ. ನಿಮ್ಮನ್ನು ಮತ್ತೆ ಕರೆಸಿಕೊಳ್ಳಬೇಕು ಎನ್ನುವಂತಹ ಒಂದೇ ಉದ್ದೇಶ ನನ್ನ ಮನಸ್ಸಿನಲ್ಲಿದ್ದದ್ದಲ್ಲದೆ ಅನ್ಯ ಯಾವ ದುರುದ್ದೇಶವೂ ನನ್ನ ಮನಸ್ಸಿನಲ್ಲಿ ಇರಲಿಲ್ಲ ಕಂದ. ಆದ್ರೆ ಏನು ಮಾಡೋಣ ಹೇಳು? ಕೇಮರ ಬಳ್ಳಾಲದ ಜೊತೆಯಲ್ಲಿ ನೀನು ಕಾದಾಟವನ್ನು ಮಾಡುತ್ತಿರುವಂತಹ ವೇಳೆಯಲ್ಲಿ ನಿನ್ನ ಬೆನ್ನನ್ನು ಮಾತ್ರ ನಾನು ಕಂಡದ್ದು ಮಗನೇ. ಅವರ ವೈರಿಗಳ ಪಕ್ಷದಲ್ಲಿರುವಂತಹ ಸಣ್ಣ ಚೆನ್ನಯ್ಯ ಎನ್ನುವವನೊಬ್ಬ ಇನ್ನೇನು ಕೇಮರ ಬಳ್ಳಾಲರನ್ನು ಕೊಲ್ಲುತ್ತಾನೆ ಎನ್ನುವಂತಹ ಸ್ಥಿತಿಯಲ್ಲಿ ನಾನು ಬಾಣ ಪ್ರಯೋಗಿಸಿದ್ದಲ್ಲದೆ ನನ್ನ ಕುಡಿಯನ್ನು ಕೊಲ್ಲುವುದಕ್ಕೆ ಖಂಡಿತವಾಗಿಯೂ ಅಲ್ಲ ಮಗು. ಅವರಿಗೆ ನಾನು ಜೀವದಾನ ಕೊಟ್ಟಿದ್ದೆಲ್ಲ ಪ್ರಭು. ಹೌದು, ಆದ್ರೆ ನನ್ನ ಬುದ್ಧಿಗೆ ಯಾಕೆ ಮರೆವೆಯಾಯಿತೋ ಗೊತ್ತಿಲ್ಲ. ನಿನ್ನ ಯೋಗ್ಯತೆಯನ್ನು ತಿಳಿಯದೆ ನಾನು ಈ ರೀತಿ ಗೈದೇನೋ ನನಗೆ ಅರಿತಿಲ್ಲ. ಆದ್ರೆ ಸಾಕು ಮಗು, ಸಾಕು. ನಾನು ಸಾಕಿದ ಮಕ್ಕಳ ಸಾವನ್ನು ಕಾಣುವುದಕ್ಕಿಂತ ಮುಂಚಿತವಾಗಿ ಇಹ ಲೋಕದ ವ್ಯಾಪಾರವನ್ನು ನಾನೇ ಮುಗಿಸಿಕೊಳ್ಳುವುದು ಒಳ್ಳಿತಲ್ವೇ? ಹಿಡಿದಂತಹ ಕಟಾಯಿಯನ್ನು ನನ್ನ ಯಾಕಪ್ಪ? ಆತ್ಮಹತ್ಯೆ ಎನ್ನುವುದು ಮಹಾ ಪಾಪ ಅಂತ ಗೊತ್ತಿಲ್ವೇ ನನ್ನೊಡೆಯ? ಹೌದು, ಗೊತ್ತಿದ್ದು ನರಕ ಕೂಪದಲ್ಲಿ ಬೀಳುವುದಕ್ಕಾಗಿ ಈ ಕಾರ್ಯಕ್ಕೆ ನೀವು ನಿಮ್ಮನ್ನು ತೊಡಗಿಸಿಕೊಂಡ್ರೆ? ನೀವಿಲ್ಲದಂತಹ ರಾಜ್ಯ, ನೀನಿಲ್ಲದಂತಹ ಜೀವನ, ನೀವಿಲ್ಲದಂತಹ ಬದುಕು ನನಗೆ ಯಾಕೆ ಮಗು? ಇನ್ನು ನನ್ನೊಡೆಯ, ಕೋಟಿ ಸತ್ತರೆ ಒಬ್ಬ ಸಾಯ್ತಾನೆ. ನೀವು ಸತ್ತದ್ದೇ ಹೌದಾದ್ರೆ ಪಡುಮಲೆಯ ಲಕ್ಷೋಪಲಕ್ಷ ಸಂಖ್ಯೆಯ ಪ್ರಜಾಜನಗಳು ಸಾಯ್ತಾರೆ. ಸಾಕು ಮಗು. ಅರಸನಿಲ್ಲದ ನಾಡು ಅರಾಜಕತೆಯನ್ನು ಹೊಂದುತ್ತದೆ. ನಿಮ್ಮನ್ನೇ ನಂಬಿರುವಂತಹ ಪ್ರಜಾವರ್ಗವನ್ನು ಅನಾಥರನ್ನಾಗಿ ಮಾಡ್ತೀರಾ ನನ್ನೊಡೆಯ? ಸಾಕು ಮಗು. ನೀವೆಲ್ಲವರು ಹೊಳಿಸಿರುವಂತಹ ಋಣಭಾರವನ್ನು ನನಗೆ ಹೊರುವುದಕ್ಕೆ ಸಾಧ್ಯವಿಲ್ಲ. ಇಲ್ಲ ಪ್ರಭು, ಉಳಿಬೇಕು, ಇದ್ದು ಗಳಿಸಬೇಕು, ಗಳಿಸಿ ಸಾಧಿಸಬೇಕು. ಆದುದರಿಂದ ಆತ್ಮಹತ್ಯೆ
ಅದು ಆ ಕಡೆಯಲ್ಲಿ ನನ್ನ ತಮ್ಮನ ಸದ್ದು ಕೇಳ್ತಾ ಉಂಟು. ಆತ ಬಂದ ಎಂದಾದ್ರೆ ನಿಮ್ಮನ್ನು ನೋಡಿದ್ರೆ ಆಪತ್ತು ಖಂಡಿತ. ಸ್ವಲ್ಪ ಮರಳಿ ಸ್ವಲ್ಪ ಏನಣ್ಣ ನಿನ್ನ ಪರಿಸ್ಥಿತಿ? ಯಾವ ದೂರ್ತರು ನಿನಗೆ ಇಂತಹ ಸ್ಥಿತಿಯನ್ನು ತಂದು ಒಡ್ಡಿದ್ದಾರೆ ಅಂತ ಹೇಳಿ ಅಣ್ಣ. ಅವರ ರುಂಡ ಮುಂಡವನ್ನು ಚಂಡಾಡಿ ಭೂತ ಗಣನಕ್ಕೆ ಬಲಿ ಹಾಕುತ್ತೇನೆ. ಏನಣ್ಣ ನಿನ್ನ ಪರಿಸ್ಥಿತಿ? ಏನಾಯ್ತಣ್ಣ? ಯುದ್ಧಕ್ಕೆ ನೀನು ಹೋಗುವುದು ಬೇಡ, ನಾನೇ ಹೋಗ್ತೇನೆ ಎನ್ನುವುದಾಗಿ ಎಷ್ಟು ಹೇಳಿದರು ಕೇಳದೆ ನನ್ನನ್ನು ಮನೆಯಲ್ಲಿ ಇರುವಂತೆ ಹೇಳಿ ನೀನು ಬಂದು ನಿನಗಿಂತ ಅವಸ್ಥೆಯೇ ಅಣ್ಣ, ನಿನಗಿಂತ. ಸಹೋದರ, ಸುಬ್ರಹ್ಮಣ್ಯ ಕುಲುಕುಂದದ ಗದ್ದೆ, ಯುದ್ಧದಲ್ಲಿ ನಾನೀ ಗದ್ದೆಯಲ್ಲಿದ್ದೆ. ಅದು ಸ್ವಲ್ಪ ಆಧರಿಸಿಕೊಳ್ಳಬೇಕು. ಓ ಆ ಬಂಡೆಕಲ್ಲ ಮೇಲೆ ನನ್ನನ್ನು ಕುಳ್ಳಿರಿಸಿ. ಸಹೋದರ, ಅಳಬಾರದು. ಅಳುವ ಸಮಯವಿದಲ್ಲ. ಒಂದು ದಿನ ಬದುಕುವುದಕ್ಕೆ, ಒಂದು ದಿನ ಸಾಯುವುದಕ್ಕೆ, ಒಂದು ದಿನ ಹುಟ್ಟುವುದಕ್ಕೆ. ಈ ಜಗದಲ್ಲಿ ಜನ್ಮಿಸಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ಮೃತಿಯನ್ನೈದಲೇಬೇಕು. ಇದು ಲೋಕದ ಕಟ್ಟುಪಾಡು. ಆದುದರಿಂದ ಅದಕ್ಕಾಗಿ ವ್ಯತಿಸಬೇಡ ತಮ್ಮ. ಸಾಕು, ಏನು ಆಯಿತು ನನ್ನ ಆಯುಷ್ಯದ. ಅದು ಷಷ್ಠಿಯ ಮಹಾಜಾತ್ರೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಹೊತ್ತ ರಥ ಮೆರವಣಿಗೆಗೆ ಹೊರಟಿದೆ. ಸ್ವಾಮಿಯ ರಥ ಮೆರವಣಿಗೆಗೆ ಹೊರಟಿದೆ. ಹೌದಣ್ಣ, ನಿನ್ನಣ್ಣನ ಜೀವನ ರಥವು ಇನ್ನರೆಗಳಿಗೆಯಲ್ಲಿ ಹೋಗುವುದಕ್ಕಿದೆ. ಆದ್ದರಿಂದ ಒಂದಿಷ್ಟು ಸುಬ್ರಹ್ಮಣ್ಯ ಸ್ವಾಮಿಯ ತೀರ್ಥ ತಂದು ನನ್ನ ಬಾಯಿಗೆ ಗಂಟಲೊಣಗುತ್ತದೆ. ನೊಂದೇನೆ ಚಿಂತಾಗಿಯಿಂದಲೇ ಬೆಂದೆನೈ ಒಡ ಹುಟ್ಟಿದಾತನು, ಬೆಂದೆನೈ ಒಡ ಹುಟ್ಟಿದಾತನು, ತಂದನೈ ಕಣನೊಳಗೆ ಮತ್ಫಲ ಕಂದಿ ತಿಂದು ನಿನ್ನ ತಮ್ಮನನ್ನು ಬಿಟ್ಟು ಹೋಗುವುದಕ್ಕೆ ನಿನಗೆ ಹೇಗೆ ಮನಸ್ಸು ಬಂತಣ್ಣ? ಹೇಗೆ ಮನಸ್ಸು ಬಂತಣ್ಣ? ಒಂದೇ ಗಳಿಗೆಯಲ್ಲಿ ಹುಟ್ಟಿದವರು, ಒಂದೇ ಗುರುವಿನಲ್ಲಿ ಕಲಿತವರು, ಒಂದೇ ಅಂಗಣದಲ್ಲಿ ಆಡಿದವರು, ಒಂದೇ ಬಟ್ಟಲಲ್ಲಿ ಊಟ ಮಾಡಿದವರು. ನಿನ್ನನ್ನು ಬಿಟ್ಟು ನಾನಿಲ್ಲ, ನನ್ನನ್ನು ಬಿಟ್ಟು ನೀನಿಲ್ಲ. ನೀನು ನಾನು ಅದೆಷ್ಟು ಎರಕವಾಗಿ ಇದ್ದವರು ಅಣ್ಣ. ಹೂವನ್ನು ಬಿಟ್ಟು ಪರಿಮಳ ಹೇಗೆ ಇರುವುದಿಲ್ವೋ, ಸೂರ್ಯನನ್ನು ಬಿಟ್ಟು ಕಿರಣ ಹೇಗೆ ಇರುವುದಿಲ್ವೋ, ದೇಹವನ್ನು ಬಿಟ್ಟು ನೆರಳು ಹೇಗೆ ಇರುವುದಿಲ್ವೋ, ಹಾಗೆ ಅನನ್ಯವಾಗಿ ಎರಕವಾಗಿದ್ದವರು ನಾವು. ನನ್ನನ್ನು ಅನಾಥನನ್ನಾಗಿ ಮಾಡಿ ನಡೆದೇ ಬಿಟ್ಟೇನಣ್ಣ. ನೀನಿಲ್ಲದ ಪ್ರಪಂಚ ಈ ನಿನ್ನ ತಮ್ಮನಿಗೆ ಶೂನ್ಯ. ನೀನಿಲ್ಲದ ಬದುಕನ್ನು ನಾನು ಕಲ್ಪಿಸಿಕೊಳ್ಳಲಾರೆ. ಭೂಮಿಯಲ್ಲಿ ಒಟ್ಟಾಗಿ ಬೆಳೆದವರು, ಒಟ್ಟಾಗಿ ಇದ್ದವರು. ನನಗಿಂತಲೂ ಮೊದಲು ಇನ್ನೊಂದು ಲೋಕವನ್ನು ಸೇರಿಕೊಂಡು ಬಿಟ್ಟ್ಯಾ.
ನೀನ್ ಯಾವ ಲೋಕದಲ್ಲಿ ಇರುತ್ತೀಯೋ ನಾನು ಅಲ್ಲಿಯೇ ಇರಬೇಕು. ಅಣ್ಣ, ಇದು ನಿನ್ನನ್ನು ಸೇರಿಕೊಳ್ಳುವುದಕ್ಕೆ ಬೇಕಾಗಿ ಇದೇ ಶಿಲಾ ಕಂಬಕ್ಕೆ ನನ್ನ ತಲೆಯನ್ನು ಕೊಟ್ಟಿ ನಾನು ನಿನ್ನ ಜೊತೆಯಾಗುತ್ತೇನೆ. ಇದೇ ನೃಪತಿಲಗರು ಗೂಡಿ ಅಪರಗೆ ಮಾಡಿ ಚಪಲತೆಯನ್ನು ತೊರೆದ ಅಪರೂಪ ವೀರರ ವಿಗ್ರಹ ವಿರಚಿಸಿ ಅಪರೂಪ ವೀರರ ವಿಗ್ರಹ ವಿರಚಿಸಿ ಉಪಚರಿಸುತ್ತಲಿದ್ದರು. ದೇವಣ್ಣ ಬಲ್ಲಾಳರೇ, ವೀರರಾದಂತಹ ಕೋಟಿ ಚೆನ್ನಯ್ಯರು ಅಳಿದ್ರು ಎನ್ನುವಂತಹ ದುಃಖದ ವಿಚಾರವಾದರೂ ಕೂಡ ನಾಗಬ್ರಹ್ಮನ ಆರಾಧಕರಾದಂತಹ ಕೋಟಿ ಚೆನ್ನಯ್ಯರು ಬ್ರಹ್ಮಸ್ಥಾನವನ್ನು ಸೇರುವ ಮೂಲಕ ಅಮರರಾದರು ಎನ್ನುವುದೇ ಸಂತೋಷದ ವಿಚಾರ. ಆದರೆ ಪ್ರಾಪಂಚಿಕರಾಗಿ ಇದ್ದಂತಹ ಅವರ ಅಪರ ಕ್ರಿಯೆಯನ್ನು ಮಾಡಬೇಕಾದ್ದು ಅವರ ಪೋಷಕರಾಗಿ ನಮ್ಮ ಕರ್ತವ್ಯವಾದ ಕಾರಣ ಅಂತ್ಯಕ್ರಿಯೆ ಎಲ್ಲವನ್ನೂ ಮಾಡಿಯಾಯಿತು. ಆದ್ರೆ ಅವರ ಅಳಿದಂತಹ ಈ ಪ್ರದೇಶದಲ್ಲಿ ಅವರದಾದಂತಹ ಆಯುಧವನ್ನು ಹುದುಗಿಟ್ಟದ ಹಾಗೂ ಆಯಿತು. ಆದ್ರೆ ಅಲ್ಲಿಗೆ ಸಾಕಾಗುವುದಿಲ್ಲ. ಈ ಪ್ರದೇಶದಲ್ಲಿ ಅವರು ವಾಸಿಸುತ್ತಿದ್ರು ಎನ್ನುವುದರ ಸೂಚಕವಾಗಿ ಇಲ್ಲೇ ಒಂದು ಗರಡಿಯನ್ನು ಕಟ್ಟಿ ಕೋಟಿ ಚೆನ್ನಯ್ಯರ ಗರಡಿ ಎನ್ನುವ ಹಾಗೆ ಆರಾಧ್ಯ ಮೂರ್ತಿಯನ್ನಾಗಿ ಅವರನ್ನು ಪ್ರತಿಷ್ಠಾಪಿಸಿ ಆರಾಧಿಸಿಕೊಂಡು ಬಂದ ಹಾಗಾಯಿತು. ಆದರೆ ಕೋಟಿ ಚೆನ್ನಯ್ಯರೇ ಹೇಳಿದ ಮಾತಿನಂತೆ ತದನಂತರ ಅಂದ್ರೆ ಇನ್ನು ಮುಂದೆ ನಮ್ಮದಾದಂತಹ ಪಡುಮಲೆಗೂ ನಿಮ್ಮದಾದಂತಹ ಪಂಜಕ್ಕೂ ದೇವಣ್ಣ ಬಳ್ಳಾಳರ ಎಣ್ಮೂರಿಗೂ ಯಾವುದೇ ರೀತಿಯ ಹಗೆತನ ಎನ್ನುವುದಿಲ್ಲ. ಸಮಸ್ತವಾದಂತಹ ತುಳುನಾಡಿನಲ್ಲಿ ಕೋಟಿ ಚೆನ್ನಯ್ಯರಿಗೆ ಬೇಕಾದಂತಹ ಗರಡಿಯನ್ನು ಕಟ್ಟುವಂತಹ ವ್ಯವಸ್ಥೆ ನಾವು ಮಾಡೋಣ. ಆದರೆ ಈಗ ಬಂದಂತಹ ಕೋಟಿ ಚೆನ್ನಯ್ಯರು ಇನ್ನೇನಾದ್ರು ಎನ್ನುವಂತಹ ಪ್ರಶ್ನೆಗೆ ಉತ್ತರವಾಗಿ ಜೋಡಿ ನಂದ ದೀಪ ಬೆಳಗಿತು ತೌಳವ ಮಣ್ಣಿನ ಗುಡಿಯಲಿ ಎನ್ನುವ ಹಾಗೆ ಹಾಡುತ್ತಾ ಕೋಟಿ ಚೆನ್ನಯ್ಯರ ಆರಾಧಕರಾಗಿದ್ದುಕೊಂಡು ಸತ್ಯ ಧರ್ಮದಿಂದ ಈ ರಾಜ್ಯಭಾರವನ್ನು ಮಾಡೋಣ. ರಂಗನಾಯಕ ರಾಜೀವ ರಂಗ ನಾಯಕ ರಾಜೀವಲೋಚನ ರಮಣನೆ ಬೆಳಗಾಯ್ತು ಏಳು ಏಳೆನು ತಾ ಅಂಗನೆ ಲಕುಮಿಥ ಪತಿಯ ಎಪ್ಪಿಸಿದಳು ಶೃಂಗಾರದ ನಿದ್ರೆ ಸಾಕು ಶೃಂಗಾರದ ನಿದ್ರೆ ಸಾಕು ಸಾಕೆನುತ ಆದಿದೇವಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರೇ ನಮೋ ನಮೋ ನಾರಾಯಣ ಸೇ ನಮೋ ನಮೋ ನಾರದ ಸಂತ ನಮೋ ನಮೋ